ಎಸ್, ನಮಸ್ಕಾರ ಕರ್ನಾಟಕ. ಐ ಥಿಂಕ್ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಒಂದು ಕಾರ್ಯಕ್ರಮವನ್ನ, ಅದು ಎಸ್ಪೆಷಲಿ ಒಬ್ಬ ಹೀರೋಯಿನ್ ಒಂದು ಸಿನಿಮಾವನ್ನ ಇಂಟ್ರೊಡ್ಯೂಷನ್ ಮಾಡಾಗಂತ ಭಾಗ್ಯವನ್ನ ನನಗೆ ಒಂದು ಟೀಮ್ ಕಲ್ಪಿಸ್ಕೊಟ್ಟಿದೆ. ನಮ್ಮ ಸಿ ಟೀಮ್ ಅಂತ ಹೇಳ್ಬೋದು, ಅಥವಾ ಸಿ ಗ್ಯಾಂಗ್ ಅಂತ ಹೇಳ್ಬೋದು, ಚಿಕ್ಕಬಳ್ಳಾಪುರ ಗ್ಯಾಂಗ್ ಅಂತ ಹೇಳ್ಬೋದು. ಅವ್ರು ತರ್ತಿರುವಂತ ಐ ಥಿಂಕ್ ಡೆಬ್ಯೂ ಫಿಲ್ಮ್ ಲವ್ ರೆಡ್ಡಿಯನ್ನ 22ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲ ಚಿತ್ರಮಂದಿರಗಳು ಕರ್ನಾಟಕದಾದ್ಯಂತ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ನಮ್ ಜೊತೆ ಐ ಥಿಂಕ್ ಹೊಂಬಾಳೆ ಫಿಲಿಮ್ಸ್ ಅದನ್ನ ಐ ಥಿಂಕ್ ದೇ ಆರ್ ಇಂಜಿನಿಯರಿಂಗ್ ದ ಮೂಮೆಂಟ್ ಆಫ್ ದ ಫಿಲ್ಮ್ ಜೊತೆನಲ್ಲಿ ದುನಿಯಾ ವಿಜಯ್ ಅವರು ಪ್ರೆಸೆಂಟ್ ಮಾಡ್ತಾ ಇದಾರೆ. ನನ್ನ ಜೊತೆ ಐ ಥಿಂಕ್ ಅಂಜನ್ ಇದಾರೆ, ಫಿಲ್ಮ್ ದ ಹೀರೋ ಅವರು. ರವೀಂದ್ರ ಅವರು ಇದಾರೆ, ಐ ಥಿಂಕ್ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್. ಶ್ರಾವಣಿ ಅವರು ಇದಾರೆ, ಈ ಫಿಲ್ಮ್ ನ ಹೀರೋಯಿನ್. ನಿಮ್ಮನ್ನ ಮನರಂಜಿಸಲು, ನಿಮ್ಮನ್ನ ನಗಿಸಲು, ಮತ್ತೆ ಮನೆಗೂ ಒಬ್ಬ ಲವ್ ರೆಡ್ಡಿ ಇದ್ದಾನೆ. ಪ್ರತಿಯೊಂದು ಮನೆಯಲ್ಲೂ ಆ ಒಂದು ಪ್ರೀತಿ ಇದೆ, ತಂದೆ ತಾಯಿ ಮೇಲೆ ಜವಾಬ್ದಾರಿ ಇದೆ. ಈ ಫಿಲ್ಮ್ ನಲ್ಲೂ ಒಂದು ಮೆಸೇಜ್ ಇದೆ. ಅದನ್ನ ನೋಡ್ಲಿಕ್ಕೆ ನೀವು ಥಿಯೇಟರ್ಗೆ ಬರಲೇಬೇಕು ಅನ್ನೋ ಒಂದು ಐ ಥಿಂಕ್ ಒಂದು ವಿನಂತಿ ಇದೆ ಅಂತ ಹೇಳುತ್ತಾ ಬನ್ನಿ. ಮೊದ್ಲಿಗೆ ಈ ಟೀಮ್ ಅನ್ನ ಮಾತಾಡ್ಸೋಣ. ಇಲ್ಲಿ ಹುಡುಗ ಇದಾರೆ, ಹುಡುಗಿ ಇದಾರೆ. ಹುಡುಗಿ ಅಂತಂದ್ರೆ ಹೀರೋಯಿನ್ ಅಂತ ಲೆಕ್ಕ ನಮ್ಮ ಭಾಷೆನಲ್ಲಿ. ಒಂದು ಆರ್ಗ್ಯಾನಿಕ್ ಆಗಿ ತರೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಹುಡುಗ ಇದಾರೆ, ಹುಡುಗಿ ಇದಾರೆ, ನಗ್ತಾ ಇದಾರೆ. ಪ್ರೊಡ್ಯೂಸರ್ ಯಾಕೋ ಸ್ವಲ್ಪ ಸಪ್ಪಗಿದ್ದಾರೆ. ಇರ್ಲಿ, 22ನೇ ತಾರೀಕು ಆದ್ಮೇಲೆ ಕಲೆಕ್ಷನ್ ಜೋರಾದ್ರೆ ನಮ್ಮ ಪ್ರೊಡ್ಯೂಸರ್ ಮುಖದಲ್ಲಿ ನಗು ಬರುತ್ತೆ. ನೋಡಿ, ಬಂದೇ ಬಿಡುತ್ತೆ ಈಗ. ಐ ಥಿಂಕ್ ಕಲೆಕ್ಷನ್ ಜೋರಾಗುತ್ತೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತೀವಿ. ಐ ಥಿಂಕ್ ಲೆಟ್ಸ್ ಟೇಕ್ ದ ಕ್ಯಾಮ್ರಾ ಟು ದ ಹೀರೋಯಿನ್. ಹೊಸ ಪ್ರತಿಭೆಗಳು ಅನ್ನೋದಕ್ಕಿಂತ ಮುಖ ನೋಡಿದ್ರೆ ಐ ಥಿಂಕ್ ಹೊಸ ಪ್ರತಿಭೆ ತರ ಕಾಣಿಸ್ತಲ್ಲ, ಅನುಭವದ ಪ್ರತಿಭೆಗಳ ತರ ಕಾಣಿಸ್ತಾ ಇದಾರೆ. ನಮ್ಮ ಚಿಕ್ಕಬಳ್ಳಾಪುರದ ಹುಡುಗರು. ಓಕೆ, ಚಿಕ್ಕಬಳ್ಳಾಪುರ ಅಂದ್ರೆ ಗೊತ್ತಿದೆಯಲ್ಲ, ನಮ್ಮ ವಿಶ್ವೇಶ್ವರ ಹುಟ್ಟಿದಂತ ನಾಡು. ಓಕೆ, ನಂದಿ ಹಿಲ್ಸ್. ನಾವು ವೀಕೆಂಡ್ಸ್ಗೆಲ್ಲ ಶನಿವಾರ ಭಾನುವಾರ ಸುತ್ತಾಡಕ್ ಹೋಗಿದ್ದು. ಅಫ್ಕೋರ್ಸ್ ಸಣ್ಣ ಕಾಲೇಜ್ ಗೋವರ್ಸ್ ಎಲ್ಲ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತೀರಾ, ನಾನಾ ರೀತಿ ಇದೆ ಇಲ್ಲಿ. ಅದೆಲ್ಲ ಇನ್ ಬೇರೆ ಹುಡುಗರು ನಮ್ಮ ಜೊತೆ ಇರೋ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡಕ್ ಹೋಗ್ತೀವಿ. ಬಟ್ ಸ್ಟಿಲ್ ಅದು ಎಂಜಾಯ್, ಜಾಲಿ ಮಾಡೋ ತಾಣ. ಆ ಜಾಲಿ ಮಾಡೋ ತಾಣದಿಂದ ಬಂದಿರೋರೆ ನಮ್ಮ ಹೊಸ ಹುಡುಗರು. ನಮ್ಮ ಹುಡುಗಿ ಕೂಡ ಬಂದಿದ್ದಾಳೆ. ಸೊ ಅವ್ರಿಗೆಲ್ಲ ಏನು ಅಂತಂದ್ರೆ, ನಾವೇನೋ ಒಂದು ಹೊಸ ಪ್ರಾಡಕ್ಟ್ ಮಾಡಿದೀವಿ, ಒಂದು ಹೊಸ ಫಿಲಮ್ ಮಾಡಿದೀವಿ, ನೀವೆಲ್ಲ ಬಂದು ನೋಡ್ಬೇಕು, ಆಶೀರ್ವಾದ ಮಾಡ್ಬೇಕು, ಬೆಳೆಸ್ಬೇಕು ಅನ್ನೋ ವಿಚಾರ ಇಟ್ಕೊಂಡ್ ಬಂದಿದ್ದಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ನಮ್ಮ ಹುಡುಗಿ ಜೊತೆನಲ್ಲಿ ನಮ್ಮ ಇದರ ನಿರ್ಮಾತರು, ಅಂದ್ರೆ ತಂದೆ ಅಂತ ಹೇಳ್ಬೇಕು. ನಮ್ಮ ಈ ಫಿಲಮ್ ಅನ್ನ ನಿರ್ಮಾಣ ಮಾಡಕ್ ತಂದೆ ಬೇಕಲ್ವಾ? ಓಕೆ, ಡೈರೆಕ್ಟರ್ ಜೊತೆ ಒಬ್ಬ ತಂದೆ ಬೇಕಾಗಿದೆ. ಸೊ ಆ ಪದದಲ್ಲಿ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ಇಲ್ಲಿ. ಐ ಥಿಂಕ್ ಲೆಟ್ ಸ್ಟಾರ್ಟ್ ವಿತ್ ದ ಹೀರೋ ಆಫ್ ದ ಫಿಲಮ್. ಐ ಥಿಂಕ್ ನೀವು ಶುರು ಮಾಡಿ ಸರ್. ಸರ್, ನನ್ನ ಹೆಸರು ಅಂಜನ್ ರಾಮಚಂದ್ರ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಮೇಳಿಯ ಗ್ರಾಮದ ಹುಡುಗ. ಓಕೆ ಸರ್, ನಾವೆಲ್ಲ ಒಂದು ಹೊಸ ತಂಡ ಕಟ್ಕೊಂಡು ಇವತ್ತೊಂದು ಸಿನಿಮಾ ಮಾಡಿ ನಮ್ಮ ಒಂದು ಕರ್ನಾಟಕದ ಜನತೆಗೆ ತೋರಿಸ್ಬೇಕು ಅಂತ ನವೆಂಬರ್ 22ಕ್ಕೆ ಬರ್ತಾ ಇದೀವಲ್ಲ. 22ಗೆ ರಿಲೀಸ್ ಡೇಟ್. ಯಾಕೆ ಅದು 22 ಬರೀ ಇಟ್ಕೊಂಡಿದ್ರಿ ಅಂತ? 22-11 ಅಂತ, ಎರಡು ಡಬಲ್ ಏನು ಸ್ಪೆಷಲ್ ಇದೆಯಾ? ಅದನ್ನ ಎಂತದಿಲ್ಲ, ಜಸ್ಟ್ ಹಾಗೆ. ಸೊ ಅಂದ್ರೆ ಸರ್, ನಾವು ಥಿಂಕ್ ಮಾಡ್ತಾ ಇದ್ವಿ, ನಮ್ಮ ಒಂದು ಎಲ್ಲ ಹೊಸಬರು ಸೇರಿ ಮಾಡಿರ್ತಕ್ಕಂಥ ಒಂದು ಈ ಸಿನಿಮಾನ ಜನರಿಗೆ ಹೇಗ್ ತಲುಪಿಸೋದು ಅಂತ ಅನ್ಕೊಂಡಾಗ, ಇವತ್ತಿಗೆ ಒಂದು ಹಲವಾರು ಕಾರಣಗಳಿಂದ ನೀವು ಟ್ರೆಂಡಿಂಗ್ ಅಲ್ಲಿ ಇದೀರಾ. ನಾನು ಹೆಂಡತಿ ಹೇಳಿದೆ ಚಿತ್ರಾನ್ನ ಮಾಡು ಅಂತ. ಫಸ್ಟ್ ಟೈಮ್ ಚಿತ್ರಾನ್ನ ಮಾಡಿದೆ ನಾನು, ತಿನ್ನಕ್ ಚೆನ್ನಾಗೂ ಇತ್ತು. ಆಲ್ಸೋ ನೀವು ನಮ್ಮ ಸಹಕಾರ ನಗರದ ಆಗಿರೋದ್ರಿಂದ, ನಾನು ಸಹಕಾರ ನಗರದಲ್ಲೇ ಇರೋದು. ಸೊ ಸರ್, ನಿಮ್ ಮುಖಾಂತರ ಒಂದಷ್ಟು ಜನಕ್ಕೆ ನಾವು ತಲುಪಬಹುದು ಅಂತ ಅಂದಾಗ ಸರ್, ಯಾಕಂದ್ರೆ ನಾನು ಏನ್ ಕೇಳ್ತೀನಿ ಅಂತ ಹೇಳಿದ್ರಿ ಮಾತು, ಅಂದ್ರೆ ಲೈಕ್ ಆಲ್ರೆಡಿ ಸ್ಟಾರ್ ಹೀರೋಗಳಿರುವಂತ ಒಂದು ಸಿನಿಮಾಗೆ ಪ್ರಚಾರ ಅಂತ ಅಷ್ಟೊಂದು ಬೇಕಿಲ್ಲ. ಡೆಫಿನೆಟ್ಲಿ ಒಂದು ನಾರ್ಮಲ್ ಸಿನಿಮಾ ಕೂಡ ಪಾಸ್ ಆಗ್ಬಿಡುತ್ತೆ. ಒಂದು ಹೊಸಬರು ಮಾಡಿರುವಂತ ಸಿನಿಮಾ ಎಷ್ಟೇ ಚೆನ್ನಾಗಿದ್ರು ಕೂಡ ಜನರ ಹತ್ರ ತಲುಪಿಸೋ ಒಂದು ವಿಷಯದಲ್ಲಿ ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಆಗಿರ್ತಕ್ಕಂತ ಒಂದು ಏನೋ ಸಿಚುಯೇಷನ್ ಅಲ್ಲಿ ನಿಮ್ಮಂತವ್ರೊಂದು ಸಹಾಯ ಅನ್ನೋದು ನಮ್ಗೆ ಖಂಡಿತ ಬೇಕು ಸರ್. ನೀವು ನಮ್ ಸಪೋರ್ಟ್ ಮಾಡ್ಬೇಕು. ನಮ್ಮ ಪಕ್ಕದ ಜಿಲ್ಲೆ ಅಂದ್ಮೇಲೆ ನಮ್ಮ ಹುಡುಗರಾಗಿರ್ತೀರ, ಹಾಗೆ ಬೆಳೆಸೋದು ಕೂಡ ನಮ್ ಕೆಲಸ ಆಗಿರ್ತದೆ. ಸಮಾಜ ಡೆಫಿನೆಟ್ ಆಗಿ ಬೆಳೆಸುತ್ತೆ. ಸೊ ನಾವು ಬಂದು ರಿಕ್ವೆಸ್ಟ್ ಮಾಡಿದ ತಕ್ಷಣ ನಾನ್ ನಿಮ್ ಸಾಥ್ ಕೊಡ್ತೀನಿ, ಮಾಡೋಣ ಅಂತ ಹೇಳಿ ಬಂದಿದ್ದೀರಾ. ತುಂಬಾ 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 ಧನ್ಯವಾದಗಳು. ನೀವು ಬಂದು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಬಂದು ಹೋಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಜನ ಇವಾಗ ಯಾಕೆ ಬಂದು ನಿಮ್ ಫಿಲಮ್ ನೋಡ್ಬೇಕನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಡಿರೋದು. ಅದಕ್ಕೆ ಡಿಸ್ಕಷನ್ ಅಲ್ಲಿ ಉತ್ತರ ಕಂಡುಕೊಳ್ಳೋಣ. ಪ್ರೊಡ್ಯೂಸರ್ ಇದ್ದಾರೆ, ಮೇಡಮ್ ಇದ್ದಾರೆ. ಐ ಥಿಂಕ್ ನಿಮ್ಮೂರಿನ ಚಿಕ್ಕಬಳ್ಳಾಪುರದ ಹುಡುಗಿ ಬಂದಿದ್ದಾರೆ, ಪಾಪ ಮಾತಾಡ್ಸೋಣ ಅವ್ರನ್ನು. ಎಸ್, ಹೀರೋಯಿನ್, ನೀವು ಹೀರೋಯಿನ್ ಅನ್ಕೊಂತೀನಿ. ಎಸ್, ಇಂಟ್ರೊಡ್ಯೂಸ್ ಮಾಡಿ. ಎಸ್ ಸರ್, ನನ್ನ ಹೆಸರು ಶ್ರಾವಣಿ ಅಂತ. ನಾನು ಚಿಕ್ಕಬಳ್ಳಾಪುರದ ಜಿಲ್ಲೆ ಹುಡುಗಿ.
So ನಾವು ಚಿಕ್ಕಬಳ್ಳಾಪುರ ಬ್ರ್ಯಾಂಡ್ ಇವಾಗ ಹೀರೋ ಹೀರೋಯಿನ್ ಇಲ್ಲ, ಇಲ್ಲ, ಇಲ್ಲ. ಒಂದ್ ಸಮಯದಲ್ಲಿ ಕನ್ನಡದವ್ರು ನಾವು. ಅಲ್ಲ ಕರೆಕ್ಟ್ ಡೆಫಿನೆಟ್ಲಿ ಈಗ ಮಂಗಳೂರು ಒಂದು ಬ್ರ್ಯಾಂಡ್ ಬಂತು, ಅವ್ರದೊಂದು ಗ್ಯಾಂಗ್ ಬಂತು, ಅವ್ರು ಬರೀ ಆ ಮಂಗಳೂರಿಗೆ ಹಂಗೇನೆ. ಸೊ ಈಗ ಚಿಕ್ಕಬಳ್ಳಾಪುರ ಒಂದು ಬ್ರ್ಯಾಂಡ್ ಆಗ್ತಾ ಇದೆ ನೋಡಿ. ಈ ಚಿಕ್ಕಬಳ್ಳಾಪುರ ಇಟ್ಸ್ ಗೋಯಿಂಗ್ ಟು ಬಿ ಬ್ರಾಂಡೆಡ್. ಈಶ್ವರ್ ಅವ್ರು ತುಂಬಾ ಫೇಮಸ್ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, MLA ಆಗಿ. ಆಮೇಲೆ ಸುಧಾಕರ್ ವಿರುದ್ಧ ಮಾತಾಡಿ ನೀವು ಕಾಂಟ್ರವರ್ಸಿಗಳ ಕಿಂಗ್ ಅಂತಾನೆ ಹೇಳ್ಬೋದು ನಮ್ಮ I think I forgot his name. ಪ್ರದೀಪ್ ಈಶ್ವರ್ ಕಾಂಟ್ರವರ್ಸಿಯ ಕಿಂಗೇ ಆಗಿದ್ದಾರೆ. ಆ ಕಾಂಟ್ರವರ್ಸಿ ಅವರ ಜಿಲ್ಲೆಯಿಂದ ಇವಾಗ ಹೊಸ ಪ್ರತಿಭೆಗಳು ಬಂದಿದೆ. ಎಸ್ ಮೇಡಮ್, ಐ ಥಿಂಕ್ ನಾವು ಎಲ್ಲ ಕನ್ನಡದವರು ಒಂದು ಒಳ್ಳೆ ಕನ್ನಡ ಮೂವಿ ಲವ್ ರೆಡ್ಡಿ ಅಂತ ಮೂವಿ ಮಾಡಿದ್ವಿ. November 22 ರಿಲೀಸ್ ಆಗ್ತಿದೆ. ನಾವೆಲ್ಲರೂ ಹೊಸ ಮುಖಗಳು. ಸೊ ನಿಮ್ಮಿಂದ ನಮ್ಗೆ ಈ ಲವ್ ರೆಡ್ಡಿ ಈ ಹೆಸರಿನಿಂದ ಹುಡ್ಕೊಂಬಂದ್ರಿ ಅಂತ ಕೇಳಕ್ಕೆ ವಿಚಿತ್ರವಾಗಿದೆ. ಆಕ್ಚುಲಿ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. ರಿಯಲ್ ಲೈಫ್ ಅಲ್ಲಿ ಆ ಹುಡುಗನ ಹೆಸರು ನಾರಾಯಣ್ ರೆಡ್ಡಿ ಅಂತ. ಸೊ ನಾರಾಯಣ್ ರೆಡ್ಡಿ ಅನ್ನೋ ಹುಡುಗ ಲವ್ ರೆಡ್ಡಿ ಆಗಿ ಹೇಗೆ ಪರಿವರ್ತನೆ ಆದ ಅನ್ನೋದೇ ಲವ್ ರೆಡ್ಡಿ ಒಂದು ಕಥಾವಸ್ತು. ಸೊ ಲವ್ ರೆಡ್ಡಿ, ಅದರಿಂದ ಲವ್ ರೆಡ್ಡಿ ಅಂತ ಬಂತು. ಮೇ ಬಿ ನಾರಾಯಣ್ ಗೌಡ ಅಂತಿದ್ರೆ ಲವ್ ಗೌಡ ಅಂತ ಬರ್ತಿತ್ತು, ನಾರಾಯಣ್ ಶೆಟ್ಟಿ ಅಂತಿದ್ರೆ ಲವ್ ಶೆಟ್ಟಿ ಅಂತ ಬರ್ತಿತ್ತು. ಸೊ ಹಾಗೆ ಬಂದಿರೋದಷ್ಟೇ ಸರ್. ಓಕೆ. ಅಂಡ್ ಕಮಿಂಗ್ ಟು ಐ ಥಿಂಕ್ ಸ್ವಲ್ಪ ಹೈದರಾಬಾದ್ ಅಲ್ಲಿ ಸ್ವಲ್ಪ ಇಶ್ಯೂಸ್ ಎಲ್ಲ ಆಗಿತ್ತು, ಇದ್ರ ಬಗ್ಗೆ ನಾವೆಲ್ಲ ಕೇಳ್ಪಟ್ವಿ. ಓಕೆ, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಆಗತ್ತಾ ಅಂತ ಏನಾದ್ರು? ಹಾ ಸರ್, ಅಂದ್ರೆ ನಾವು ಇದರಲ್ಲಿ ಇವ್ರ ತಂದೆ ಪಾತ್ರ ಮಾಡಿರೋದು NT ರಾಮಸ್ವಾಮಿ ಸರ್ ಅಂತ ನಮ್ಮ ಕನ್ನಡದ ನಟರು ಸರ್. ಇಲ್ಲಿ ಸಿನಿಮಾದಲ್ಲಿ ಮಾಡೋರೆಲ್ಲ ಕನ್ನಡದ ನಟರೇ. ಓಕೆ, ಹೈದರಾಬಾದ್ ಅಲ್ಲಿ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ವಿ. ಥಿಯೇಟರ್ ವಿಸಿಟ್ ಮಾಡ್ತಿರ್ಬೇಕಾದ್ರೆ ಡೇ 1 ಇಂದ ಒಂದು 6 days ಮಾಡಿದಾಗ ಎಲ್ಲೇ ಹೋದ್ರು ಕೂಡ ಯಾರು ಗುರು ಸಗದಾಗ ಮಾಡಿದಾರ ಹಂಗೆ ಅಂತ ಎಲ್ರಿಗೂ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು. ಈ ರೆಸ್ಪಾನ್ಸ್ ನಾವು ಸರ್ಗೆ ಹೇಳ್ತಾ ಇದ್ವಿ. ಸರ್ ಈ ತರ ಇವತ್ತು ನಿಮ್ ಬಗ್ಗೆ ಈ ತರ ಮಾತಾಡಿದ್ರು, ನೆಕ್ಸ್ಟ್ ಡೇ ಸರ್ ಇವತ್ತು ಈ ತರ ಮಾತಾಡಿದ್ರು, ಈಗ ಹೇಳಿದ್ರು ಅಂತ ಹೇಳಿದ್ರೆ ಲೈಕ್ ಹಿ ಫೆಲ್ಟ್ ಇವನ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಫೀಲಿಂಗ್. ನಾನು ಎಲ್ಲರ ಜೊತೆ ಇದ್ದು ತುಂಬಾ ಸಗದಾಗ ಹೇಳ್ತಿದ್ರ ನೀವು, ನಾನು ಬರ್ಬೇಕಂತ ಅನ್ಕೋತಾ ಇದ್ದೀನಿ, ಬಟ್ ಹಲವಾರು ಕಾರಣಗಳಿಂದ ಶೆಡ್ಯೂಲ್ ಪ್ರಾಬ್ಲಮ್ ಇಂದ ಬರಕ್ಕಾಗಿಲ್ಲ ಅಂತ. ಗುರುವಾರ ಬಂದ್ರು, ಒಂದು 2 ಥಿಯೇಟರ್ ಹೋದ್ವಿ. ವಿಸಿಟ್ ಮಾಡಿದಾಗ ಎಲ್ರು ಬಂದು ಶೇಕ್ ಹ್ಯಾಂಡ್ ಮಾಡಿದ್ವಿ. ಸರ್ ಸಖತ್ತಾಗಿ ಮಾಡಿದೆ ಅಂತ ಒಂದು ಅಪ್ಪಿಗೆ ಕೊಟ್ಟು ಎಲ್ಲ ಈ ತರ ಮಾಡ್ತಾ ಇದ್ರು. 3rd ಥಿಯೇಟರ್ ಹೋದ್ವಿ, JPR ಮಲ್ಟಿಪ್ಲೆಕ್ಸ್ ಅಂತ. ಅಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರು ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ವಾ. ಸೊ ಹಾಗಾಗಿ ಬಚ್ಚಿಟ್ಬಿಟ್ಟು ಎಂಟ್ರಿ ಕೊಡ್ತಾ ಇದ್ವಿ ಸರ್ಪ್ರೈಸ್ ಆಗಿ. ಸೊ ಆ 3rd ಥಿಯೇಟರ್ ಅಲ್ಲಿ ಆತರ ಮಾಡಿದಾಗ ನಾವೆಲ್ಲ ನಗ್ತಾ ಇದೀವಿ, ಇವರು ನಗ್ತಾ ಇದಾರೆ, ನಾವೆಲ್ಲ ಒಂದು ಪಾಸಿಟಿವ್ ಮೂಡ್ ಅಲ್ಲಿ ಇದೀವಿ. ಸಡನ್ ಆಗಿ ಎಲ್ಲಿಂದ್ರ ಬಂದ ಗೊತ್ತಿಲ್ಲ ಸೊ ಈ ತರ ವಿಜಿಲ್ಸ್ಗೆ ಅದಕ್ಕೂ ಇದಕ್ಕೂ ಎಲ್ಲ ಇವ್ರು ತುಂಬಾ ನಕ್ಕೊಂಡು ಒಂದು ಖುಷಿ ಬೇರೆ ಇರುತ್ತಲ್ಲ. ಸೀರಿಯಸ್ ಆದ್ರೂ ಅಥವಾ ಡ್ರಾಮಾ ಮಾಡಿದ್ರು ಅಥವಾ ನಿಜವಾಗ್ಲೂ ಮಾಡಿದ್ರು ಅದನ್ನಂತ ಸೀರಿಯಸ್ ಡ್ರಾಮಾ ಏನ್ ಮಾಡಕ್ಕಾಗತ್ತೆ ಸರ್? ಅದನ್ನ ಡ್ರಾಮಾ ಮಾಡಿಸ್ಬೇಕಂದ್ರೆ ಫಸ್ಟ್ ಡೇ ಮಾಡಿಸ್ಬೇಕು ಅಲ್ವಾ? ನಾವಿಲ್ಲಿ ಕೂತ್ಕೊಂಡ್ರು ವಕೀಲರಲ್ಲ, ಪ್ರತಿಯೊಂದು ಡೌಟ್ ಇಂದ ನೋಡ್ತೀವಿ. ಅದಕ್ಕೆ ಹೀರೋ ಸಾಹೇಬ್ರ ಏನ್ ರಿಯಾಕ್ಷನ್ ಇರುತ್ತೆ ಅಂತ. ಅದೇ ಇಬ್ರು ಇಫ್ ಐಮ್ ನಾಟ್ ರಾಂಗ್ ಇಬ್ರು ಬಿ ಬ್ಯಾಕ್ ಗ್ರೌಂಡ್. ಹಾ ಸರ್, ನಂದು M.Tech ಆಗಿದೆ. M.Tech ಸೊ ಈ ಬಿ ಮಾಡ್ಕೊಂಡು ಈ ಸ್ಟೋರಿ ಇದು ಫಿಲಂ ಕಡೆ ಹೆಂಗ್ ಜಾರದ್ರಿ ಅಂತ ಅದೇ ಅನ್ಕೊಂಡಿದ್ದು ಏನೋ ಒಂದ್ ಮಾಡ್ಬೇಕು ಅಂತ ಕನ್ಸ್ಕೊಂಡಿರ್ತೀವಲ್ಲ. ಸೊ ಮಾಡ್ಬೇಕು ಅಂತ ಹೋಗಿದ್ದು ಸರ್. ನಾವ್ ಇಲ್ಲೂ ಒಂದು ಗಾಂಧಿನಗರದಲ್ಲಿ ಒಂದು ಅಷ್ಟು ವರ್ಷ ಸುತ್ತಾಡಿದ್ವಿ, ಬಟ್ ಆಗ್ಲಿಲ್ಲ ನಮ್ಗೆ. ಇನ್ನೊಂದು ಅಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಒಂದು ಅವಕಾಶ ಸಿಕ್ತು. ಸೊ ಅಲ್ಲಿ ಹೋಗಿ ಒಂದು ಏನೋ ಬದುಕು ಕಟ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಈಗ ಏನಂತ ಹೇಳಿದ್ರೆ ನಾವ್ ಎಲ್ಲೇ ಹೋದ್ರು ಕೂಡ ನಮ್ ಕನ್ನಡ ಎಳಿತಾ ಇರತ್ತೆ ಈ ಕಡೆ. ಬಾಬುರು ನಿಂಜಾಗ ಇದು ಇಲ್ಲಿ ತೋರಿಸ್ಬೇಕು ಅಲ್ಲ, ಏನೇ ಇರ್ಬೋದು, ಕನ್ನಡಿಗರು ಎಲ್ಲ ಕಡೆ ಮಿಂಚ್ತಾ ಇದಾರೆ. ಅದು ಕೂಡ ಇವತ್ತಿನ ಟ್ರೆಂಡ್ ಅಂತ ಹೇಳ್ಬೋದು. ನೋಡಿ, ನನಗೆ ನಾನ್ ವಕೀಲರ ಬ್ಯಾಕ್ ಗ್ರೌಂಡ್ ಇದ್ದಕ್ಕಿದ್ದಂಗೆ ಬಿಗ್ ಬಾಸ್ಗೆ ಹೋಗಿದ್ದು. ಅಲ್ಲಿ ಏನು ಅಂತ ಗೊತ್ತಿಲ್ಲ, ಓದ್ವಿ ನಾವು. ನಿಮ್ಮಂಗೆ ಏನು ಆಕ್ಟಿಂಗ್ ಗೊತ್ತಿಲ್ಲ, ಕ್ಯಾಮ್ರಾ ನೋಡ್ತಾರಲ್ಲ, ಲೈಟ್ ನೋಡ್ತಾರಲ್ಲ, ಬಟ್ ಸ್ಟಿಲ್ 15 ದಿವಸ ಆ ಫಿಲಮ್, ಆ ಒಂದು ಬಿಗ್ ಬಾಸ್ ಅಲ್ಲಿ ನಮ್ಮನ್ನು ಕೂಡ ಒಂದು ಸ್ಟಾರ್ ಆಗಿ ಮಾಡ್ಬಿಟ್ಬಿಡ್ತು. ಇವತ್ತು ಟುಡೇ ನೀವು ಹೇಳಿದ್ರಿ ಟ್ರೆಂಡಿಂಗ್ ಅಂತ, ಬಿಕಾಸ್ ಆಫ್ ಬಿಗ್ ಬಾಸ್ ಐ ಥಿಂಕ್ ನಿಮ್ಮೆಲ್ಲರಿಗೂ ಪರಿಚಯ ಆಗಿದೀವಿ ನಾವು. ಐ ಥಿಂಕ್ ಒಂದು ಸ್ಟಾರ್ ನ ಕ್ರಿಯೇಟ್ ಮಾಡದಂತದ್ದು ಸರ್. ನಮಗ್ ನೀವು ಮುಂಚೆಯಿಂದಾನೇ ಗೊತ್ತು ಸರ್. ಡೆಫಿನೆಟ್ಲಿ, ಯಾಕಂದ್ರೆ ಸಹಕಾರ ನಗರ ಅಲ್ವಾ, ನೀವು ವೈಟ್ ಟಾಪಿಂಗ್ ವಿಷಯದಲ್ಲಿ ಆಗ್ಬೋದು, ಕೆಲವೊಂದು ಹಲವಾರು ವಿಷಯಗಳ ಬಗ್ಗೆ ಹಾವಳಿ ಕೊಡೋದು ನಮ್ಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಸಾಕಷ್ಟು ಜನಕ್ಕೆ ಹಾವಳಿ ಕೊಟ್ಟಿದೀವಿ, ಹಾಗಾಗಿ ಜನ ಮಾಡ್ತೀವಿ. ಅದೇ ಈಗ ನಿಮ್ಮ ಫಿಲಮ್ ಯಾಕೆ ಜನ ಬಂದು ನೋಡ್ಬೇಕು ಅಂತ ಕೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಒಂದು ಚಿಕ್ಕದಾಗಿ ಜಸ್ಟ್ ಅಲ್ಲಿ ಹೇಳೋದಾಯ್ತು ಅಂದ್ರೆ, ನೀವಾಗಿರ್ಬೋದು, ಮೇಡಮ್ ಆಗಿರ್ಬೋದು, ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು. ಸೊ ಐ ಥಿಂಕ್ ನಿಮ್ ಫಿಲ್ಮ್ ಯಾಕೆ ಸರ್ ನೋಡ್ಬೇಕು? ನೀವು ಬಂಡವಾಳ ಹಾಕಿದಿರಾ ಅಥವಾ ಪ್ರೊಡ್ಯೂಸರ್ ನೀವು ಅಥವಾ ತಂದೆ ಇದ್ದಂಗೆ ಈ ಫಿಲ್ಮ್ ಕ್ರಿಯೇಟರ್
ರಿಲ್ಯಾಕ್ಸ್, ಆರಾಮಾಗಿ ಹೇಳಿ, ಪರವಾಗಿಲ್ಲ. ನನ್ನ ಹೆಸರು ರವೀಂದ್ರ ಅಂತ. Okay, ನಾವು ರವೀಂದ್ರ. ಚಿಕ್ಕಬಳ್ಳಾಪುರದವ್ರೆ. ಓಕೆ, ಏನ್ ಫುಲ್ ಗ್ಯಾಂಗಾ ನೀವು? ಚಿಕ್ಕಬಳ್ಳಾಪುರ ಗ್ಯಾಂಗ್? ಸರ್ ಇಲ್ಲ ನನಗೆ ಹೊಸಬ್ರನ್ನ ಯಾರು ಬಂದು ಸಪೋರ್ಟ್ ಮಾಡ್ತಾರೆ ಹೇಳಿ sir? ನಾವು ಬಂದಿಲ್ಲ brother. ನೆಕ್ಸ್ಟ್ ಬಿಗ್ ಬಾಸ್ ಇಂದ ಜಗದೀಶ್ ಬಂದಾರ ಅಂತಂದ್ರೆ ಹೆಂಗೆ ಸರ್ ಲೆಕ್ಕ ಇದು? ಅದನ್ನೇ ನೆಕ್ಸ್ಟ್ ವರ್ಡ್ ಸರ್. ಹಾ ಸರ್. ನಾವು ಬಂದು ರಿಕ್ವೆಸ್ಟ್ ಮಾಡಿದ ತಕ್ಷಣ ನೀವು ಏನೋ ಈ ಹೊಸ ಪರಿಚಯಗಳಿಗೆ, ಹೊಸ ಮುಖಗಳಿಗೆ ಹಾ ಸರ್. ಸ್ಪಂದಿಸಿ ಬರ್ತೀವಿ ಅಂತ ಹೇಳಿದ್ರೆ ನಮ್ಗೊಂದು ದೊಡ್ಡ ಖುಷಿ, ಥ್ಯಾಂಕ್ ಯು. ದೊಡ್ಡ ಖುಷಿ. ಎಷ್ಟೆಲ್ಲ ಖುಷಿ ಇರುತ್ತೆ ಅದು ಹೇಳಿ. ನಿಮ್ಗೆ ಹೇಳ್ತಾ ಇದ್ದೆ, ಯಾಕೆ ನಿಮ್ ಫಿಲಮ್ ಅನ್ನ ನೋಡ್ಬೇಕು ಅಂತ ಏನಾದ್ರೂ ಅದ್ರ ಬಗ್ಗೆ ಏನಾದ್ರು, ಯಾಕೆ ನಮ್ ಫಿಲಮ್, ಯಾಕಂದ್ರೆ 2 ಅವರ್ ಫಿಲಮ್ ಅನ್ನ ಬಂದು ನಾವು ಕೂತ್ಕೊಳ್ಬೇಕು ಅಂತಂದ್ರೆ, ಈಗ ನಮ್ದು ಅಷ್ಟೇ ಬಿಗ್ ಬಾಸ್ ರಾತ್ರಿ 1 ಅವರ್ ನೋಡ್ಬೇಕು ಅಂತಂದ್ರೆ ಏನೋ ಸ್ಟಫ್ ಇರ್ಲೇಬೇಕು. ಸೊ ಅದೇ ರೀತಿ ಈ ಒಂದು ಫಿಲಮ್ಗೆ ಜನ ಥಿಯೇಟರ್ಗೆ ಯಾಕೆ ಬರ್ಬೇಕು, ನಿಮ್ಗೆ ಯಾಕೆ ಸಹಕಾರ ಕೊಡ್ಬೇಕು, ಅಥವಾ ನಿಮ್ಮನ್ನ ಯಾಕೆ ಬಳಸ್ಬೇಕು ಅನ್ನೋದಕ್ಕೆ ಏನಾದ್ರು ಐ ಥಿಂಕ್ ಇದೆ ಸರ್, ತುಂಬಾನೇ ಸ್ಟಫ್ ಇದೆ. ಓಕೆ, ನೀವು ಕನ್ನಡಿಗ ಅಂತ ಹೇಳ್ಕೊಬಿಡಿ, ನಮ್ಗೆಲ್ಲ ಗೊತ್ತಿದೆ. ನೀವಿಬ್ಬರು ಕನ್ನಡಿಗರು, ಎಲ್ಲ ಗೊತ್ತಿದೆ. ಎಲ್ಲ Apart from that. ಏನೇ ಇದ್ರು ಕೂಡ Yes. ಸಿನಿಮಾ ಚೆನ್ನಾಗಿರ್ಬೇಕು. ಓ ಗ್ರೇಟ್. ಸಿನಿಮಾ ಚೆನ್ನಾಗಿದ್ರೇನೆ ಅದನ್ನ ವೀಕ್ಷಕರು ಹೇಳಿದ್ರೆ ಇದನ್ನ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಅಲ್ಟಿಮೇಟ್ ಪಾಯಿಂಟ್. ನಾವು ಒಂದು ಒಳ್ಳೆ ಸಿನಿಮಾ ಮಾಡ್ದಿರಾ ಬಂದ್ ನೋಡಿ ನೀವು ಯಾಕೆ ನೋಡಲ್ಲ, ಸಿನಿಮಾ ಥಿಯೇಟರ್ಗೆ ಯಾಕೆ ಬರಲ್ಲ ಅಂತ ಕೇಳಿದ್ರೆ ತಪ್ಪಾಗತ್ತೆ. ನಿಜವಾಗ್ಲೂ ಒಂದೊಳ್ಳೆ ಸಿನಿಮಾ ಮಾಡಿದಾಗ, ಈಗ ಸರ್ ಈಗ ನೀವು ಬಂದಿದ್ದೀರಾ, ಈಗ ನಮ್ಗೆ ದುನಿಯಾ ವಿಜಯ್ ಸರ್ ಸಪೋರ್ಟ್ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಅವ್ರು ಪ್ರೆಸೆಂಟ್ ಮಾಡ್ತಿದಾರೆ ಅಂತ ಅಂದಿದ ತಕ್ಷಣ ದರ್ ಇಸ್ ಸ್ಟಫ್ ಇದ್ರೇನೆ ಮಾಡ್ತಾರೆ. ಅವ್ರು ಸಿನಿಮಾ ನೋಡಾದ್ಮೇಲೆ ನಾನು ಇದನ್ನ ಪ್ರೆಸೆಂಟ್ ಮಾಡ್ತೀನಿ ಅಂತ ಒಂದು ಧೈರ್ಯದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದೀರಾ, ಹಿಂಗ್ ಹೊಸಬ್ರು ಮಾಡಿದ್ರೆ ಹಿಂಗ್ ಮಾಡ್ಬೇಕು ಅಂತ ಒಂದು ಕಾರಣದಿಂದ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಇವನ್ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಏನಿದೆ, ಅವರು ಒಂದು ಹೊಸ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ನಮ್ ಸಪೋರ್ಟ್ ಮಾಡೋಣ, ನಾವು ಸಾತ್ಕೋಣ ಅಂತ ಅಂದ್ಬಿಟ್ಟು ಒಂದು ಥಿಯೇಟರ್ಸ್ ಏನಿದೆ ಅವ್ರ ಕಡೆಯಿಂದ ಅವರು ಸಹಾಯ ಮಾಡ್ತಿದ್ದಾರೆ. ಸೊ ಅಂದ್ರೆ ನಾನು ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಇವ್ರು ಇಷ್ಟು ಬಂದಿದೆ ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆ ಮೂವಿ ಮಾಡಿದೀವಿ ಅಂತ. ಓಕೆ, ಇದೊಂದು ಕಡೆ ಇಟ್ರೆ ಯಾಕೆ ನೋಡ್ಬೇಕು ಅನ್ನೋದು ನೀವು ಕೇಳಿದ್ರೆ, ಅಂದ್ರೆ ಸಿನಿಮಾ ಒಳಗಡೆ ಏನಿದೆ ಈಗ ನಾನು ಹೇಳಬೇಕಾಗತ್ತೆ. ಇದಕ್ಕೆ ಇದು ಒಂದು ಕೌಟುಂಬಿಕ ಚಿತ್ರ, ಎಲ್ರು ಒಂದು ಫ್ಯಾಮಿಲಿ ಎಲ್ರು ಕುತ್ಕೊಂಡು ನೋಡುವಂತ ಚಿತ್ರ. ಹಾಗೇನೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಹೊಸಕೋಟೆ, ಚಿಂತಾಮಣಿ ಈ ಕಡೆ ಒಂದು ಭಾಷೆ, ಗ್ರಾಮೀಣ ಸೊಗಡು ಕನ್ನಡ ಏನಿದೆ ತುಂಬಾ ಚೆನ್ನಾಗಿ, ತುಂಬಾ ಅಥೆಂಟಿಕ್ ಆಗಿ ತೋರ್ಸಕ್ ಪ್ರಯತ್ನ ಮಾಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಇವನ್ ದುನಿಯಾ ವಿಜಯ್ ಸರ್ ಮೊನ್ನೆ ಟ್ರೇಲರ್ ಲಾಂಚ್ ಇವೆಂಟ್ ಅಲ್ಲಿ ಮಾತಾಡ್ತಾ ಇದ್ರು, ಇದೆಲ್ಲ ನಮ್ ಭಾಷೆನೆ, ಮೊಟ್ಟಿಗಳು ಏನೈತೆ ವಿಷಯಗಳು ಅವಳಿಗೆ ನಂಕ ನಿಂಕ ಅಂತ ಸೊ ಅವರು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಏನಿದೆ, ಆ ಒಂದು ಭಾಷೆ, ಒಂದು ಸೊಗಡು, ಅದನ್ನ ತೋರ್ಸೋ ಪ್ರಯತ್ನ ಮಾಡಿದ್ರೆ ಅಂಡ್ ಇಟ್ ಹ್ಯಾಸ್ ಕಮ್ ಔಟ್ ಬ್ಯೂಟಿಫುಲಿ. ನಮ್ಗೆ ಕೋಲಾರ ಕಡೆ ಹೋದ್ರು ಕೂಡ ಇದೇ ತರ ನಮ್ಗೆ ಸಿಗುತ್ತೆ. ಕೋಲಾರ ಬಾಳೋದು ಕೂಡ ನಮ್ಗೆ ತೆಲುಗು ಆ ಇಂಪ್ಯಾಕ್ಟ್ ಇದ್ದೇ ಇರ್ತದೆ. ಕನ್ನಡ ತೆಲುಗು ಮಿಕ್ಸ್ ಮಾಡಿದಾಗ ನೀವ್ ಹೇಳಿದ ಭಾಷೆ ಮಿಕ್ಸ್ ಗಡಿನಾಡಿನ ಬರ್ತದೆ. ಸೊ ಹಾಗಾಗಿ ನಮ್ಮ ಅಕ್ಕಪಕ್ಕವ್ರದಲ್ವಾ, ಹಾಗಾಗಿ. ಅಂಡ್ ಕಮಿಂಗ್ ಟು ಸ್ಟ್ರೇಟ್ಲಿ ಟು ಯು, ಮೋಸ್ಟ್ಲಿ ಡೆಬ್ಯೂ ಅನ್ಸುತ್ತೆ ಇಬ್ಬರಿಗೂ ಅನ್ಸುತ್ತೆ. ಸೊ ಎಷ್ಟು ಭಯ ಇದೆ ನಿಮ್ಗೆ ಆ ಫಿಲ್ಮ್ ಬಗ್ಗೆ ಹೇಳ್ತದೆ? 28 ತಾರೀಕು ರಿಲೀಸ್ ಆಗುತ್ತೆ. ಸೊ ಎಷ್ಟು ಭಯ ಇದೆ? ಕಂಟೆಂಟ್ ಬಗ್ಗೆ ಒಂಚೂರು ಭಯ ಇಲ್ಲ, ಒಂದು ಚೂರು ಭಯ ಇಲ್ಲ. ವಿ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಮೂವಿ, ಅದ್ರಲ್ಲಿ ಡೌಟ್ ಇಲ್ಲ. ಭಯ ನಮ್ಗೆ ಯಾವಾಗ ಹೋಯ್ತು ಅಂತಂದ್ರೆ, ಇಂದೂಪುರದಲ್ಲಿ ಒಂದು ಪ್ರೀಮಿಯರ್ ಶೋ ರಿಲೀಸ್ ಮಾಡಿದ್ವಿ. ಅವತ್ತು ಆ ಜನಗಳ ಒಂದು ಇದನ್ನ ನೋಡ್ಬಿಟ್ಟೆ ನಮ್ಗೆ ಅರ್ಧ ಭಯ, ರಿಯಾಕ್ಷನ್ಸ್ ನೋಡಿ. ಆದ್ರೆ ಭಯ ಇದೆ, ಬೇರೆ ವಿಷಯಗಳಿಗೆ ಭಯ ಇದೆ. ಅಂದ್ರೆ ಹೊಸಬರಲ್ವಾ, ನಾನು ಆಗ್ಲೇ ನಿಮ್ಗೆ ವೆರಿ ಬಿಗಿನಿಂಗ್ ಅಲ್ಲೇ ಹೇಳ್ತಾ ಇದ್ದೆ, ಹೊಸಬರಾಗಿರೋದ್ರಿಂದ ಒಂದು ಚಿತ್ರವನ್ನ ಜನರಿಗೆ ತಲುಪಿಸೋದು ಅನ್ನೋದು ತುಂಬಾ 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 ಡಿಫಿಕಲ್ಟ್ ಸರ್. ಇವಾಗಿರೋ ಒಂದು ಟೈಮ್ಗೆ ಏನೇ ಮಾಡಿದ್ರು ಕೂಡ ಅಂದ್ರೆ ಆ ವಿಸಿಬಿಲಿಟಿ ಕಾಣಿಸೋದಿಲ್ಲ. ಸಿನಿಮಾ ಥಿಯೇಟರ್ ಬಂದು ಹೆಂಗ್ ಹೋಯ್ತು ಅಂತ ಕೂಡ ಜನರಿಗೆ ಗೊತ್ತಿಲ್ಲ. ಈಗ ಒಂದು 22ಕ್ಕೆ ಒಂದಷ್ಟು ಸಿನಿಮಾ ಬರ್ತಾ ಇದೆ ಸರ್, ಯಾವ ಸಿನಿಮಾ ಬರ್ತಿದೆ ಅಂತ ಗೊತ್ತು ಜನರಿಗೆ? ನಿಜ ಗೊತ್ತಿಲ್ಲ. ಸೊ ಈ ವಿಷಯದಲ್ಲಿ ಭಯ ಇದೆ. ಇಟ್ಸ್ ಎನ್ ಓಷನ್ ಅಲ್ವಾ? ಸೊ ಹಾಗಾಗಿನೇ ಈಗ ನಿಮ್ಮಂತ ಒಂದು ಒಳ್ಳೆಯವ್ರ ಸಹಾಯದಿಂದ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ಕಂಟೆಂಟ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಮ್ಗೆ ಒಂಚೂರು ಭಯ ಇಲ್ಲ. ನಿಮ್ಮನ್ನೇ ಮಾತಾಡ್ಸ್ತಾ ಇದ್ರಿ. ಈಗ ಒಂದು ಸಿನಿಮಾದ ಹುಡುಗಿನ ಮಾತಾಡಿಸ್ಬೇಕಾಗಿದೆ. ಯಾಕಂದ್ರೆ ಡೆಫಿನೆಟ್ಲಿ ಈ ಫಿಲಮ್ ಅಲ್ಲಿ ಅವರು ಐ ಥಿಂಕ್ ಹೀರೋಯಿನ್ ಆದ್ರಿಂದ ಐ ಥಿಂಕ್ ಜನರಿಗೆ ಅವರ ಒಂದು ವಿಚಾರವನ್ನು ತಿಳಿಸುವಂತ ಅವಶ್ಯಕತೆ. ಸೊ ಹೇಳಿ ಹೀರೋಯಿನ್ ಮೇಡಮ್ ಅವರೇ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಇದೊಂದು ನಮ್ದು ಐ ಹ್ಯಾವ್ ಟು ಕಾಂಪ್ಲಿಮೆಂಟ್ ಯುವರ್ ವಾಯ್ಸ್. ಇಟ್ಸ್ ರಿಯಲಿ ಆಂಪ್ಲಿಫೈಯಿಂಗ್. ಸಡನ್ ಆಗಿ ಬಂದಾಗ ಯಾರ ವಾಯ್ಸ್ ಮಾತಾಡ್ತಾ ಇರೋದು ಆಂಪ್ಲಿಫೈಯಿಂಗ್ ವಾಯ್ಸ್ ಐ ಹರ್ಡ್. ಸ್ವಲ್ಪ ನಮ್ಮ ಐ ಥಿಂಕ್ ಬಾಲಿವುಡ್ ನಲ್ಲಿ ಸ್ವಲ್ಪ ಹಿಂಗೆ ಪೂಜಾ ಭಟ್ ಎಲ್ಲ ಸ್ವಲ್ಪ ಅದೇ ತರ ವಾಯ್ಸ್, ಆ ತರ ವಾಯ್ಸ್ ಚೆನ್ನಾಗಿ ಅನ್ಕೊಂಡೆ.
ಯು ಗಾಟ್ ಎ ಗುಡ್ ವಾಯ್ಸ್. ಸೊ ಫಿಲಮ್ ಯಾಕೆ ನೋಡ್ಬೇಕು, ನಿಮ್ ಫಿಲಮ್ ಯಾಕೆ ನೋಡ್ಬೇಕು, ನಿಮ್ ಆಕ್ಟಿಂಗ್ ಯಾಕೆ ನೋಡ್ಬೇಕು, ನಿಮ್ಗೆ ಯಾಕೆ ಬೆನ್ ತಟ್ಬೇಕು? ಎರಡು ಮೂರು ಒಟ್ಟಿಗೆ ಕೇಳ್ಬಿಟ್ಟೆ. ಆಕ್ಚುಲಿ ನಾವೆಲ್ಲರೂ ಹೊಸಬ್ರು ಸರ್. ಹೊಸಬ್ರು ಒಂದು ಹಾನೆಸ್ಟ್ ಅಟೆಂಪ್ಟ್, ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ ತೆಗ್ದಿದೀವಿ. ಲೈಕ್ ನೀವೆಲ್ಲಾ ಲವ್ ಸ್ಟೋರಿಗಳು ನೋಡಿರ್ತೀರಾ, ಬಟ್ ಈ ಲವ್ ಸ್ಟೋರಿ ನೋಡಿಲ್ಲ. ಯೂನಿಕ್ ಲವ್ ಸ್ಟೋರಿ. ಫಸ್ಟ್ ಟೈಮ್ ನಾವ್ ಮಾಡಿದ್ರು ತುಂಬಾ ಶ್ರದ್ಧೆಯಿಂದ, ಭಯದಿಂದ, ಭಕ್ತಿಯಿಂದ, ಇಷ್ಟದಿಂದ ನಾವು ಮೂವಿ ಮಾಡಿದೀವಿ. ಚೆನ್ನಾಗಿರೋ ಮೂವಿ ಮಾಡಿದೀವಿ. ಅವ್ರು ಬಂದು ಥಿಯೇಟರ್ಸ್ ಅಲ್ಲಿ ಆಡಿಯನ್ಸ್ ಬಂದು ಕುತ್ಕೊಂಡ್ರೆ ನಿಜವಾಗ್ಲೂ ಯಾರು ಡಿಸಪಾಯಿಂಟ್ ಆಗಲ್ಲ. ಅಷ್ಟು ಒಳ್ಳೆ ಮೂವಿ ಮಾಡಿದೀವಿ. ಬಂದು ಕುತ್ಕೊಂಡಿದ ತಕ್ಷಣ ನಮ್ಮ ಮೂವಿನ ಅವ್ರನ್ನ ತಗೊಂಡೋಗ್ಬಿಡುತ್ತೆ. ನಾವು ಹೊಸೊಬ್ರು ಆಗಿದ್ರು ನಮ್ ಫೇಸ್ಗಳು ಯಾರಿಗೂ ಗೊತ್ತಿಲ್ದಿರೋನು ಅವ್ರಿಗೆಲ್ಲರಿಗೂ ಮೂವಿ ನೋಡಿದ್ಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ. ಒಂದ್ ಒಳ್ಳೆ ಲವ್ ಫೀಲ್ ಆಗ್ಬೇಕು ಅಂತ. ಒಳ್ಳೆ ಮ್ಯೂಸಿಕ್ ಇದೆ, ಚೆನ್ನಾಗಿ ಆಕ್ಟ್ ಮಾಡಿದೀವಿ. ಖಂಡಿತ ಚೆನ್ನಾಗಿ ಆಕ್ಟ್ ಮಾಡಿದೀವಿ. ಅಂದ್ರೆ ಒಂದ್ ಸ್ಟೇಟ್ಮೆಂಟ್ ಕೊಡ್ಬೋದು ಸರ್ ಅಲ್ಲಿ. ಲಾಸ್ಟ್ ಹಾಫ್ ಅನ್ ಅವರ್ ಆಫ್ ದ ಫಿಲ್ಮ್ ಏನಿದೆ, ಇಟ್ ವಿಲ್ ಟೇಕ್ ಯುವರ್ ಬ್ರೀತ್ ಅವೇ. ಗ್ರೇಟ್. ನೋಡಿ ಕರ್ನಾಟಕ, ನಿಮ್ಮ ಉಸಿರನ್ನ ಆ ಮೇಲಕ್ಕೆ ಆರಿಸುವಂತ ಫಿಲಮ್ ಅನ್ನ ಅವ್ರು ಮಾಡಿದ್ದಾರೆ ಅಂತ ಪ್ರೆಸೆಂಟ್ ಮಾಡ್ತಾ ಇದಾರೆ. ಇದನ್ನ ನೀವು ವೀಕ್ಷಣೆ ಮಾಡಿ ಫೀಡ್ಬ್ಯಾಕ್ ಕೊಡ್ಲೇಬೇಕು ಅಂದ್ರೆ ಥಿಯೇಟರ್ಗೆ ಬರ್ಲೇಬೇಕು, ನೋಡ್ಲೇಬೇಕು. ಇಲ್ಲ ಅವ್ರಿಗೆ ಬೈರಿ ಅಥವಾ ಅಪ್ರಿಶಿಯೇಟ್ ಮಾಡಿ, ಬಟ್ ಬಂದಂತೂ ನೀವು ನೋಡಿದ್ಮೇಲೆ ಇವ್ರು ಬೈಯಕ್ಕಾಗದು. ಬೈಬೇಕು ಬಂದ್ ನೋಡಿ ಅವ್ರನ್ನ. ಇವ್ರು ಹೇಳ್ತಾರೋ ಸ್ಟೇಟ್ಮೆಂಟ್ ನಿಮ್ಗೆ ಸುಳ್ಳು ಅನ್ಸುತ್ತೆ, ಬಂದ್ ನೋಡ್ಲೇಬೇಕು, ಯಾಕಂದ್ರೆ ಬೈಬೇಕಲ್ಲ ಅವ್ರನ್ನ. ಸೊ ಬೈಯಕ ಏನಂತೀರಾ? ಬೈಯಕ್ಕೆ ನಮ್ಗೆ ಅಧಿಕಾರ ಇದೆಯಲ್ವಾ? ಸಿನಿಮಾ ಇಷ್ಟ ಆಗಿಲ್ಲ ಅಂತ ಬೈಬೋದು ನಿಮ್ಮನ್ನ. ಸಿನಿಮಾ ಮಾಡಿದ್ರೆ ಸಿನಿಮಾಗಳೆಲ್ಲ ಮಾಡಿ ನೀವು ನೋಡಿ ಅಂತ ಹೇಳ್ತೀರಾ, ಬೈಬೋದು ಸರ್. ವಿ ಆರ್ ಓಪನ್ ಟು ಇಟ್. ಇಲ್ಲ ಅಂತ ಹೇಳಿದ್ರೆ ಇದೊಂದು ಸಡೆ ಮೂವಿ ಅಂತ ಬೈಬೋದು, ಏನಾದ್ರು ಅನ್ಬೋದು. ನೋಡಿ ನಿಮ್ಗೆ ಅನ್ಸಿದ್ ಹೇಳಿ. ನಿಜವಾಗ್ಲೂ ಇಷ್ಟ ಆದ್ರೆ ಒಂದು 10 ಜನಕ್ಕೆ ಹೇಳ್ಬೋದು ಸರ್. ನಮ್ ಕಾನ್ಫಿಡೆನ್ಸ್ ಏನ್ ಗೊತ್ತಾ, ನೋಡಿರೋ ಒಂದಷ್ಟು ಜನ ಹೇಳಿರೋ ಮಾತಿಲ್ಲ ಏನಂತ ಹೇಳಿದ್ರೆ, ಗುರು ಮುಂಗಾರು ಮಳೆ ಸಿನಿಮಾ ನೋಡಿದಾಗ ಥಿಯೇಟರ್ ಇಂದ ಆಚೆ ಬಂದಾಗ ಏನ್ ಫೀಲ್ ಕ್ರಿಯೇಟ್ ಆಗಿದ್ದು, ಫೀಲ್ ಕ್ರಿಯೇಟ್ ಆಗಿದೆ ನಿಮ್ ಸಿನಿಮಾದಲ್ಲಿ. ಒಂದ್ ದುನಿಯಾ ಸಿನಿಮಾ ನೋಡಿದಾಗ ಆಚೆ ಥಿಯೇಟರ್ ಇಂದ ಆಚೆ ಕಡೆ ಬಂದಾಗ ಒಂದ್ ಏನ್ ಫೀಲ್ ಕ್ರಿಯೇಟ್ ಆಗಿದ್ದು, ಫೀಲ್ ಕ್ರಿಯೇಟ್ ಆಗಿದೆ ನಿಮ್ ಸಿನಿಮಾದಲ್ಲಿ. ಒಂದ್ ಲವ್ ಮಾಕ್ಟೇಲ್ ಸಿನಿಮಾ ನೋಡಿ ಆಚೆ ಕಡೆ ಬಂದಾಗ ಒಂದು ವೆಟ್ಟಾಗಿ ಆಚೆ ಬರ್ತೀವಲ್ಲ ಅಂತ ಒಂದು ಫೀಲ್ ಕ್ರಿಯೇಟ್ ಆಗಿದೆ ಅಂತ ನೋಡಿರೋ ಅಷ್ಟು ಜನ ಯುನಾನಿಮಸ್ಲಿ. ಸೊ ಒಂದು ಇಂಟೆನ್ಸ್ ಇದೆ, ಇಂಟೆನ್ಸ್ ಡ್ರಾಮಾ ಇದೆ. ಒಂದು ಲಾಸ್ಟ್ 40 minutes ಆಫ್ ದ ಫಿಲ್ಮ್ ಹೇಳ್ತಿದ್ದೀನಲ್ವಾ, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಸರ್ ಥಿಯೇಟರ್ ಅಲ್ಲಿ. ನೋಡಿ, ಯಾವಾಗ್ಲೂ ಹೇಳ್ತೀವಿ ಹೊಸಬರಿಗೆ ನಾವು ಅವಕಾಶಗಳನ್ನ ಕೊಡ್ಬೇಕು. ನಮ್ಮ ಇಂಡಸ್ಟ್ರಿನಲ್ಲಿ ಯಾರು ನನ್ಗೆ ಮಾತಾಡ್ತಾ ಇದ್ರು. ಸೊ ನಮ್ ವಿಚಾರ ಏನು ಅಂತಂದ್ರೆ, ಹೊಸಬರು ಬಂದಾಗ ನಾವು ಅವ್ರಿಗೆ ಬರ್ಮಾಡ್ಕೊಳ್ಬೇಕು, ಆರತಿ ಎತ್ತಬೇಕು, ಅವರನ್ನ ನೋಡಕ್ಕೆ ಬಿಡ್ಬೇಕು, ನಾವು ನೋಡ್ಬೇಕು, ಬೈಬೇಕು, ಹೊಗಳಂಗಿರ ಹೇಳ್ತಾರಲ್ಲ, ಹೊಗಳಂಗಿರ ಹೊಗಳಣ, ಇಲ್ಲ ಬೊಗಳಣ, ಎರಡಾದ್ರೂ ಪರವಾಗಿಲ್ಲ, ಬೊಗಳಕಾರು ನಾವು ನೋಡಬೇಕು ಅಲ್ವಾ, ಏನೋ ನಡೆದು. ಅಂಡ್ ಒಡಿಬಿಡ್ದ ಇಲ್ಲಿಂದ ಎಲ್ಲಿಗೆ ಅಂತ ಅಕಸ್ಮಾತ್ ಇದು ದೇವ್ರ ನಿಮ್ಗೆ ಜನ ಆಶೀರ್ವಾದ ಮಾಡ್ಬಿಟ್ರು ಅನ್ಕೊಂಬಿಡೋಣ, ಇಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂತ. ವೆರ್ ಇಸ್ ಯುವರ್ ಜರ್ನಿ? ಅಥವಾ ನೆಕ್ಸ್ಟ್ ಫಿಲಮ್ ಏನ ಇಲ್ಲೇ ಮಾಡ್ಬೇಕು ಅಂತನಾ, ಅಥವಾ ಇಲ್ಲೇ ಇರ್ತೀರಾ? ಅಲ್ಲ, ಹುಡುಗಿ ಮಾತ್ರ ಪರ್ಮನೆಂಟ್ ಜಾಗ ಕೇಳ್ತಾ ಇದ್ದಾಳೆ, ಹುಡುಗ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲ ಹಾಲಿವುಡ್ ಗಿಲಿವುಡ್ ಹೋಗ್ಬೋದೇನೋ ಅಥವಾ ಬಾಲಿವುಡ್ ಹೋಗ್ಬೋದೇನೋ, ಹುಡುಗ ಗೊತ್ತಿಲ್ಲ. ಹಂಗೇನಿಲ್ಲ ನಮ್ಗೆ ಅವಕಾಶ ಕೊಡೋರು ತುಂಬಾ ಇಂಪಾರ್ಟೆಂಟ್. ಪ್ರೇಕ್ಷಕರು ಡಿಸೈಡ್ ಮಾಡ್ತಾರೆ. 22nd ಮೇಲೆ ಅವಕಾಶ ಬಂದ್ರೆ ಖಂಡಿತ ಮಾಡ್ತೀವಿ. ಡೆಫಿನೆಟ್ಲಿ ನಾನು ನಮ್ಮ ಎಲ್ಲ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಹೇಳೋದಂದ್ರೆ, ಕೈಂಡ್ಲಿ ಐ ಥಿಂಕ್ ಒಂದು ರಿವ್ಯೂ ಶೋ ಆಗ್ತಾ ಇದಾರಂತ, ಗೊತ್ತಿಲ್ಲ ಯಾವತ್ತಂತ. ಡೆಫಿನೆಟ್ಲಿ ಅವ್ರಿಗೆ ನಾನೇ ಇಂಟಿಮೇಟ್ ಮಾಡ್ತೀನಿ, ನನ್ನ ಫೇಸ್ಬುಕ್ ನಾನೇ ಇಂಟಿಮೇಟ್ ಮಾಡ್ತೀನಿ. ಸಮಯ ಇದ್ರೆ ನೀವು ಕೂಡ ಡೆಫಿನೆಟ್ ಅವ್ರು ಯಾವ ಡೇಟ್ ಹೇಳ್ತಾರೆ ನಾನು ಫೇಸ್ಬುಕ್ ಅಲ್ಲಿ ಒಂದ್ ದಿವಸ ಮುಂಚೆ ಹೇಳ್ತೀನಿ. ನಾವೆಲ್ಲ ಸೇರೋಣ, ಅವ್ರಿಗೆ ಚಪ್ಪಾಳೆ ತಟ್ಟಣ, ಬೆನ್ ತಟ್ಟಣ. ಅಂಡ್ ಡೆಫಿನೆಟ್ಲಿ ನಮ್ಮ ಹುಡುಗರು, ನಮ್ಮ ಹುಡುಗಿ, ಆಮೇಲೆ ನಮ್ಮ ಪ್ರೊಡ್ಯೂಸರು ಎಲ್ಲ ಚೆನ್ನಾಗಿರ್ಬೇಕು. ಇಂಥ 100 ಫಿಲಮ್ ಮಾಡ್ಬೇಕು, ನಮ್ ಮನರಂಜಿಸ್ಲಿ. ನಾವು ಅವ್ರ ಕೆಲಸ ಕೊಡ್ತಾ ಇದೀವಿ. ಈ ಫಿಲಮ್ ಗೆಲ್ಸೋದ್ರಿಂದ ಅವ್ರಿಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ರೆ, ನಮ್ಗೆ ಜಾಸ್ತಿ ನಗಿಸ್ಬೇಕು, ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಪ್ರೊಡ್ಯೂಸರ್ ಸಾಹೇಬ್ರು ಹೊಸ ಪ್ರಾಜೆಕ್ಟ್ ತರಬೇಕು. ಇಂಥ ಹೊಸ ಹುಡುಗಿರನ್ನ ಇಲ್ಲಿ ನಗಿಸ್ಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರ ಐ ಥಿಂಕ್ ಹುಟ್ಟೂರು ಕರ್ನಾಟಕದಲ್ಲೇ ನಂದಿ ಹಿಲ್ಸ್, ನೀವೆಲ್ಲ ಗೊತ್ತಿದೆ. ಆಮೇಲೆ ತುಂಬಾ ಶಾಂತಿಯುತವಾದಂತ ಜಾಗ. ನಮ್ಗೇನಾದ್ರು ಬ್ರೀದಿಂಗ್ ಸ್ಪೇಸ್ ಅಂತ ಬೆಂಗಳೂರು ಅವ್ರಿಗಿದ್ರೆ, ನಿಮ್ಮ ಚಿಕ್ಕಬಳ್ಳಾಪುರಿಗೆ ಬರ್ತೀವಿ ನಾವೆಲ್ಲರೂ. ಸೊ ಹಾಗಾಗಿ ಅಲ್ಟಿಮೇಟ್ ಆಗಿ ಲೈಕ್ ಫೈನಲ್ ಆಗಿ ಏನ್ ಹೇಳ್ಬೇಕು ಅಂತಿದ್ದೀರಾ ನಿಮ್? ಐ ಡೋಂಟ್ ನೋ, ಲೈಕ್ ಏನಾದ್ರು ಹೇಳ್ಬೇಕಂತಿದ್ದೀರಾ ಅಥವಾ ಐ ಡೋಂಟ್ ನೋ ಏನ್ ಹೇಳ್ಬೇಕು ಅಂತಿದ್ದೀರಾ ಸರ್? ಅದೇ ಅಂದ್ರೆ ಈಗೆಲ್ಲ ನಾವು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರೆ ಏನೋ ತುಂಬಾ ಬೋರ್ ಹೊಡೆದ್ ಬಿಡುತ್ತೆ. ಬೇರೆ ಏನಾದ್ರು ಕೇಳಿ ಸರ್ ನೀವೇ. ಈಗ ಫಿಲಮ್ ಏನೋ 22ಕ್ಕೆ ರಿಲೀಸ್ ಆಗ್ತಾ ಇದೆ. ಆಗ ನೆಕ್ಸ್ಟ್ ಏನ್, ವಾಟ್ಸ್ ಯುವರ್ ಡ್ರೀಮ್ಸ್? ಏನ್ ಮಾಡ್ಬೇಕು ಅಂತಿದ್ದೀರಾ ಮುಂದೆ? ಹಿಟ್ ಆಯ್ತು ಅನ್ಕೊಳೋಣ, ಜನ ಹಿಟ್ ಮಾಡಿದ್ರು ನಿಮ್ಮನ್ನ. ಓಕೆ, ಸೊ ಪಟ್ ಅಂತ ನೀವು ಸ್ಟಾರ್ ಆಗ್ತೀರಾ. ಓಕೆ, ಪಟ್ ಅಂತ ಇವರು ಸ್ಟಾರ್ ಆಗ್ತಾರೆ. ಫಿಲ್ಮ್ ಪ್ರೊಡ್ಯೂಸರ್ ಈಗ ಇದಕ್ಕಿದ್ದಂಗೆ ಹೈಪ್ ಕ್ರಿಯೇಟ್ ಆಗುತ್ತೆ. ಬೆಂಜಲ್ ಓಡಾಡ್ತಾರೆ ಪ್ರೊಡ್ಯೂಸರ್ ಸಾಹೇಬ್ರು. ಮೆಗಾ ಪ್ರಾಜೆಕ್ಟ್ಸ್ ಮಾಡಕ್ಕೆ ಓಡಾಡ್ತಾರೆ. ಸೊ ವಾಟ್ಸ್ ಯುವರ್ ನೆಕ್ಸ್ಟ್ ಡ್ರೀಮ್?
ಪ್ರಿಸ್ಯೂಮಿಂಗ್ ದಟ್ ಇದು ಹಿಟ್ ಆಯ್ತು, ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅನ್ಕೊಳ್ಳೋಣ. ಸೊ ನಿಮ್ಗೆ ಏನ್ ಪ್ರಾಜೆಕ್ಟ್ ಇದೆ ನೆಕ್ಸ್ಟ್ ಮಾಡ್ಬೇಕು? ಸರ್ ನಮ್ಮ ಹತ್ರ ಒಂದು ಹಲವಾರು ಕಥೆಗಳಿದೆ ಸರ್, ಒಳ್ಳೆ ಕಥೆಗಳು, ತುಂಬಾ ಏನೋ ಎಕ್ಸ್ಟ್ರಾರ್ಡಿನರಿ ಸ್ಟೋರೀಸ್ ಇದೆ. ಅಷ್ಟು ಸ್ಟೋರಿನ ಜನರಿಗೆ ಹೇಳ್ಬೇಕು ಅನ್ನೋ ಒಂದು ಆಸೆ ಇದೆ. ಅದ್ರ ಜೊತೆಗೆ ಒಂದಷ್ಟು ಏನೋ ಒಳ್ಳೆ ಡೈರೆಕ್ಟರ್ಸ್ ಇದೆ ನಮ್ಮಲ್ಲಿ. ನನ್ಗೊಂದು ರಿಕ್ವೆಸ್ಟ್ ಇದೆ, ಹೇಳಿ ಸರ್. ನಮ್ ಪ್ರದೀಪ್ ಈಶ್ವರ್ಗೆ ಏನಾದ್ರು ಒಂದು ಫಿಲಮ್ ಅಲ್ಲಿ ಹಾಕೊಂಡು ಅವ್ರಿಗೊಂದು ಪಾತ್ರ ಕೊಟ್ರೆ, ಯಾಕಂದ್ರೆ ನಾವು ಅವ್ರನ್ನ ಆಕ್ಚುಲಿ ಫಿಲಮ್ ಅಲ್ಲಿ ನೋಡ್ಬೇಕಂತ ಸಾಕಷ್ಟು ಜನ, ನಾನು ಒಬ್ಬ ಪ್ರದೀಪ್ ಈಶ್ವರ್ ಅವರೇ ನಿಜವಾಗ್ಲೂ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಪ್ರದೀಪ್ ಈಶ್ವರ್ನ ಪರ್ಮಿಷನ್ ತಗೊಂಡು, ಅವ್ರು ಬಿಸಿ ಇರ್ತಾರೆ ನಮ್ಗೆ ಗೊತ್ತು, ಯಾವಾಗ ನೋಡಿದ್ರು ಅವರು ಡೈಲಾಗ್ ಕಿಂಗು, ಚಿಕ್ಕಬಳ್ಳಾಪುರ ಏನೋ ಕರ್ನಾಟಕದ ಒಂದು ಡೈಲಾಗ್ ಕಿಂಗ್ ಪ್ರದೀಪ್ ಈಶ್ವರ್ ಅವ್ರಿಗೆ ನಿಜವಾಗ್ಲೂ ನಾವು ಒಂದು ದೊಡ್ಡ ಬೆಳ್ಳಿ ತಾರೆ ಮೇಲೆ ನಾವು ನೋಡ್ಬೇಕು ಅಂತಿದೀವಿ. ನಮ್ದೊಂದು ರಿಕ್ವೆಸ್ಟ್, ನೀವೇನೋ ಸಾಧ್ಯವಾರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಪ್ರದೀಪ್ ಈಶ್ವರ್ ಅವ್ರನ್ನ, ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ದಾದ್ರು ನೆಕ್ಸ್ಟ್ ಮೂವಿಲ್ ಆದ್ರು, ಈ ಮೂವಿಲಿ ಆಗಿಲ್ಲ ತಪ್ಕೊಂಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಮೂವಿಲಿ ನಮ್ಮ ಚಿಕ್ಕಬಳ್ಳಾಪುರದ ಈ ಒಂದು ಏನಿದೆ ಏನೋ ಫಿಲ್ಮ್ ಗ್ಯಾಂಗ್ ಅಂತ ಹೇಳ್ಬೋದು, ದರ್ಶನ್ದು ಡಿ ಗ್ಯಾಂಗ್ ಇದೆ, ಈಗ ನಿಮ್ದು ಸಿ ಗ್ಯಾಂಗು ಚಿಕ್ಕಬಳ್ಳಾಪುರ ಗ್ಯಾಂಗು. ಸೊ ಈ ಸಿ ಗ್ಯಾಂಗ್ಗೆ ಜೊತೆನಲ್ಲಿ ಪ್ರದೀಪ್ ಈಶ್ವರ್ ಏನಾದ್ರು ಸಿಕ್ಕಿದ್ರೆ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು, ನಂದೊಂದು ರಿಕ್ವೆಸ್ಟ್, ಸೊ ಯಾವ ಡೈರೆಕ್ಟರ್ ಚಾಯ್ಸ್ ಮಾಡ್ಬೇಕು ಅಥವಾ ಯಾವ ಹೀರೋಯಿನ್ ಜೊತೆ ಮಾಡ್ಬೇಕು ಅಂತ ಏನಾದ್ರು ಒಂದು ಡ್ರೀಮ್ ಇರ್ತದಲ್ಲ, ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಹೀರೋಯಿನ್ ಅಥವಾ ಡ್ರೀಮ್ ಅಥವಾ ಲೈಕ್ ಫಾರ್ ಎಕ್ಸಾಂಪಲ್ ಗುರು ಇದ್ರು ಮನೆ ತಿರ್ಕೊಂಡ್ಬಿಟ್ರಿ, ಇಫ್ ಐ ಆಮ್ ನಾಟ್ ರಾಂಗ್, ಗೊತ್ತಿರ್ಬೇಕು ನಾವು. ಇಟ್ಸ್ ಅ ವೆರಿ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್. ಇವತ್ತು ನಮ್ಮ ಡೈರೆಕ್ಟರ್ಗಳು ಈ ತರ ನೇಣಾಕೊಂತ ಇರೋದು ಅಥವಾ ಸೂಸೈಡ್ ಅಲ್ಲಿ ಎಂಡ್ ಆಗ್ತಾ ಇರೋದು ನಿಜವಾಗ್ಲೂ ನಮ್ಗೆಲ್ಲ ಆತಂಕ ಬರ್ತಾ ಇದೆ. ಡೆಫಿನೆಟ್ಲಿ ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ನಮ್ಮ ಫಿಲಮ್ಗಳಲ್ಲಿ ಒಂದು ಒಳ್ಳೆ ಸ್ಟೋರೀಸ್ ಇರ್ಬೇಕಾಗತ್ತೆ, ರಿಸರ್ಚ್ ಬೇಸ್ಡ್ ಸ್ಟೋರೀಸ್ ಇರ್ಬೇಕಾಗತ್ತೆ, ಮತ್ತೆ ಸಾಕಷ್ಟು ಹೋಮ್ವರ್ಕ್ ಮಾಡ್ಬೇಕಾಗತ್ತೆ ಆತರ ಎಂಡ್ ಆಗದಿರ್ಲಿಕ್ಕೆ. ಬಟ್ ನಮ್ಮ ಪ್ರಶ್ನೆ ಇದೆ, ವಾಟ್ಸ್ ಯುವರ್ ಡ್ರೀಮ್? ಯಾವ ಹೀರೋಯಿನ್ ಜೊತೆ ಮಾಡ್ಬೇಕಂತ ಆತರ ಐಶ್ವರ್ಯ ಆತರ ಮುಂಚೆ ನಾವೆಲ್ಲ ನೋಡೋಕೆ ಚನ್ನಡುಗಲ್ಲಿ ಐಶ್ವರ್ಯ ಜೊತೆ ಅನ್ಕೊಂತ ಇದ್ವಿ. ಸೊ ನಿಮ್ ಡ್ರೀಮ್ ಏನು ಅಂತ? ಸರ್ ಮೊದಲಿಗೆ ನಾವು ಪ್ರದೀಪಣ್ಣ ಬಗ್ಗೆ ಹೇಳ್ಬಿಡ್ತೇವೆ. ನೀವು ಆಗ್ಲಿಂದ ಪ್ರದೀಪಣ್ಣ ಬಗ್ಗೆ ಅಷ್ಟೇ ಹೇಳಿದ್ರಲ್ಲ, ಡೆಫಿನೆಟ್ ಆಗಿ ಪ್ರದೀಪಣ್ಣ ತುಂಬಾ ಸಪೋರ್ಟಿವ್ ಇದೆ ನಮ್ಗೆ ಮುಂಚೆಯಿಂದನೂ ಅಷ್ಟೇ. ಸಿನಿಮಾ ಆ ಡೈಲಾಗ್ಸ್ ಯಾರು ಹೇಳಕ್ಕಾಗಲ್ರಿ. ನನ್ ಡೌಟ್ ಏನು ಅಂತಂದ್ರೆ, ಈ ಪ್ರದೀಪ್ ಈಶ್ವರ್ ರಾತ್ರಿ ಹೊತ್ತೇನೋ ತೆಲುಗು ಫಿಲ್ಮ್ ನೋಡ್ಕೊಂಡ್ ಬಂದು ಬೆಳಗ್ಗೆ ಹೊತ್ತೇನಾದ್ರು ಈ ಡೆಲಿವರಿಗಳು ಕೊಡ್ತಾರ? ನನ್ ನಿಜವಾಗ್ಲೂ ಪ್ರದೀಪ್ ಈಶ್ವರ್, ನನ್ಗೆ ಎಲ್ಲಾ ಸುಮಾರು ಜನ ಕೇಳ್ತಾರೆ ತೆಲುಗು ಫಿಲಂ ಮಂಚಿ ಚೂಸ್ತಾಡ್ವಾಡು ಅಂತ ಯಾರೋ ಮೊನ್ನೆ ಹಂಗಂದು, ತೆಲುಗು ಬರಲ್ಲ, ರಾತ್ರಿ ಹೊತ್ತೇನಾದ್ರು ತೆಲುಗು ಫಿಲಂ ಜಾಸ್ತಿ ನೋಡ್ತಾರೆ ಅನ್ಸುತ್ತಲ್ಲ. ಅಂದ್ರೆ ಲೈಕ್ ಹಿ ಇಸ್ ಬಿಸಿ ವಿತ್ ಪರಿಶ್ರಮ ಅಂಡ್ ಆಲ್ಸೋ ತೆಲುಗು ಫಿಲ್ಮ್ಸ್ ನೋಡ್ತಾರೆ ಅನ್ನೋದಕ್ಕಿಂತ ಪಾಪ ಬರ್ತಾ ಇರ್ತಾರೆ. ಒಡನಾಟ ಇದೆ. ಸೊ ಮೈ ಗೆಸ್ ಇಸ್ ನಾಟ್ ರಾಂಗ್. ಸೊ ಕನ್ನಡ ಇಂಡಸ್ಟ್ರಿಲಿ ಅವ್ರನ್ನ ಹೊರಡೆ ಕರ್ಕೊಂಡ್ ಬಂದ್ಬಿಟ್ರೆ ಐ ಥಿಂಕ್ ನಿಮ್ ಕೆಲಸ ಈಸಿ ಆಗುತ್ತೆ, ನಮಗೂ ಒಂದು ಖುಷಿ ಆಗುತ್ತೆ ಅವ್ರನ್ನ ಬೆಳಿತಾರೆ ಮೇಲೆ ನೋಡಕ್ಕೆ. ಸಪೋರ್ಟ್ ಇದೆ ಸರ್. ಅವರು ಎಜುಕೇಶನ್ ಫೀಲ್ಡ್ ಸರ್, ಅವ್ರಿಗೆ ಕಂಟೆಂಟ್ ತುಂಬಾ ತಿಳ್ಕೊಂಡಿದ್ದಾರೆ. ಕಂಟೆಂಟ್ ಕಿಂಗ್ ಅಂತಾನೆ ಹೇಳೋಣ ಬೇಕಾದ್ರೆ, ಕಂಟೆಂಟ್ ಕಿಂಗ್, ಕಂಟೆಂಟ್ ಮಾಡೋದ್ರಲ್ಲೇ. ಬಟ್ ನಮ್ಮ ಮೂವಿಗೆ ಲಾಸ್ಟ್ ಟೈಮ್ ಕಲಾವಿದರ ಸಂಘಕ್ಕೆ ಬಂದು ಪಾಪ ನಮ್ಮ ಹುಡುಗರು ನಮ್ಮ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಈಗಲೂ ಅಷ್ಟೇ ನಾವು ಲೈಕ್ ಈ ಜರ್ನಿಲಿ ಏನ್ ಮಾಡ್ತಿದ್ರಾ, ಹೇಗೆ ಎಲ್ಲ ಕರೆಕ್ಟ್ ಆಗಿ ಇಷ್ಟು ಬಿಸಿಯಲ್ಲಿ ಕೂಡ ಕೇಳ್ತಾರೆ. ಬಟ್ ಒಂದ್ ಬೇಜಾರಿದೆ ನಮ್ಗೆ, ಒಂದ್ ಬೇಜಾರಿದೆ, ನೀವ್ ಏನೇ ಹೇಳಿ ಈ ನಡುವೆ ನೀವು ಯಾಕೋ ಈ ನಡುವೆ ಡೈಲಾಗ್ ಬಿಡ್ತಾ ಇಲ್ಲ, ನಾವೆಲ್ಲ ತುಂಬಾ ಬರಾಗ್ಬಿಟ್ಟಿದೀವಿ. ಅಣ್ಣ ಕೆಲಸದಲ್ಲಿ ಬಿಸಿ ಇದ್ದಾರೆ, ಸುಮ್ನೆ ಹೇಳಿದೆ. ಬಟ್ ಡೆಫಿನೆಟ್ಲಿ ವರ್ಕ್ ಮಾಡ್ಲಿ, ಚಿಕ್ಕಬಳ್ಳಾಪುರದ MLA ಅವರು, ಐ ಥಿಂಕ್ MLA ಆಗಿದ್ದಾರೆ, ವರ್ಕ್ ಮಾಡ್ಲಿ ಅಂತ. ಸೊ ವಾಟ್ಸ್ ಯುವರ್ ಡ್ರೀಮ್? ಏನ್ ಮಾಡ್ಬೇಕು ಅಂತ, ಯಾವ ಹೀರೋಯಿನ್ ಅಥವಾ ಯಾವ ಡೈರೆಕ್ಟರ್ ಅಥವಾ ಯಾವ ಪ್ರಾಜೆಕ್ಟ್ ಏನಾದ್ರು ಡ್ರೀಮ್ ಇದೆಯಾ? ನೆಕ್ಸ್ಟ್ ಪ್ರಾಜೆಕ್ಟ್ ಇದನ್ನ ಇಟ್ಟ ಆಗುತ್ತೆ ಡೆಫಿನೆಟ್ಲಿ ಜನ ಆಶೀರ್ವಾದ ಕೇಳಿದ್ರಿ. ಡ್ರೀಮ್ ಪ್ರಾಜೆಕ್ಟ್ ಅಂತ ಕೇಳಿದ್ರಿ, ಲಾಸ್ಟ್ ಫಸ್ಟ್ ಅದನ್ನೇ ಹೇಳ್ತೀನಿ. ಒಂದ್ ಕತೆ ಇದೆ ಸರ್, ನಾವು ಆಕ್ಚುಲಿ ನಮ್ ಡೆಬ್ಯೂ ಅದರಿಂದ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬ್ಯೂಟಿಫುಲ್ ಸ್ಟೋರಿ, ಈಗಿನ ಒಂದು ಕಾಲದ ಒಂದು ಹುಡುಗರಿಗೆ ತುಂಬಾ ಇಷ್ಟ ಆಗುವಂತ, ತುಂಬಾ ಅಟ್ರಾಕ್ಟ್ ಆಗುವಂತ ಒಂದು ಸ್ಟೋರಿ, ಲೈಕ್ ತುಂಬಾ ಚೆನ್ನಾಗಿರೋ ಸ್ಟೋರಿ, ಅದು ಮಾಡ್ಬೇಕಂತಿದೆ. ಅದ್ರ ಬಗ್ಗೆ ಡೀಟೇಲ್ಸ್, ಹೆಸರು, ಡೈರೆಕ್ಟರ್, ಎರಡನೇ ಕ್ವಶನ್ ಡೈರೆಕ್ಟರ್ ಅಂತ ಹೇಳಿ. ಸರ್ ನನಗೆ ಈಗ ಕನ್ನಡದಲ್ಲಿ ಹೇಮಂತ್ ಎಂ ರಾವ್ ಸಪ್ತಸಾಗರದ ಆಚೆಲ್ಲ ಸಿನಿಮಾ ಮಾಡಿದಾರಲ್ಲ, ಅವ್ರ ಒಂದು ಸೆನ್ಸಿಬಿಲಿಟೀಸ್ ನಂಗೆ ತುಂಬಾ ಹತ್ರ ಇರುವಂತ ಒಂದು ನನ್ ಫೀಲಿಂಗ್. ಸೊ ಐ ವುಡ್ ಲೈಕ್ ಟು ಡೂ ಅ ಮೂವಿ ವಿತ್ ಹಿಮ್. ಗೊತ್ತಿಲ್ಲ, ಈಗ ನಾನು ಒಂದು ಅವ್ರ ಹತ್ರಕ್ಕೆ ಬೆಳೆದು ಕೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಬೆಳೆಸ್ತಾರೆ, ನಮ್ ಜನ ಮನ್ಸ್ ಮಾಡ್ರೆ ಯಾರನ್ನ ಬೇಕಾದ್ರೆ ಆಕಾಶ ಬೆಳೆಸ್ತಾರೆ, ಡೌಟ್ ಏನಿಲ್ಲ. ಸೊ ನೆಕ್ಸ್ಟ್ ಕಮಿಂಗ್ ಟು ಹೀರೋಯಿನ್, ಎನಿ ಡ್ರೀಮ್ ಹೀರೋಯಿನ್ ಹತ್ರ ಏನಾದ್ರು? ಪರವಾಗಿಲ್ಲ, ಅವ್ರನ್ನ ಬಿಟ್ಟು ಹೇಳಿ. ಅವ್ರು ಮೇಡಮ್ ನಿಮ್ಮನ್ನೇ ನೋಡ್ತಾರೆ, ನನ್ನನ್ನು ಬಿಟ್ಟು ಬೇರೆ ಯಾರ ಹೆಸರು ಹೇಳ್ತಾನೆ ಅಂತ ಹೇಳ್ಬೇಕು ಆಕ್ಚುಲಿ. ನಮ್ಮೆಲ್ಲರ ಕ್ರಶ್ ರುಕ್ಮಿಣಿ ವಸಂತ. ಓ ಗ್ರೇಟ್ ಗ್ರೇಟ್ ಗ್ರೇಟ್. ಕರ್ನಾಟಕದ ಕ್ರಶ್. ಎಸ್ ಕರ್ನಾಟಕದ ಕ್ರಶ್. ನೋಡಿ ಹೆಂಗ್ ಬರ್ತಾ ಇದೆಯಲ್ಲ ಕ್ರಶ್ ಗಿಶ್ ಅಂತ. ಏನೋ ಆ ವಿಚಾರ ಆಗಿರ್ಲಿ, ನಮ್ಮ ಹೆಣ್ಮಗಳನ್ನ ಕೇಳೋಣ. ಏನಮ್ಮ ಈಗ ವಾಟ್ಸ್ ಯುವರ್ ಡ್ರೀಮ್ಸ್? ಜಸ್ಟ್ ಡೆಫಿನೆಟ್ಲಿ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮ ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ ಎರಡೂ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ. ಲೆಟ್ಸ್ ಬಿ ವೆರಿ ಪಾಸಿಟಿವ್ ವರ್ಡ್ ಥಿಂಗ್ಸ್. ಫಿಲಮ್ ಹಿಟ್ ಆಗುತ್ತೆ, ಆಗ್ಲಿ ಅನ್ನೋದು ನಮ್ಮ ಆಸೆ ಇಟ್ಕೊಳ್ಳೋಣ. ಸೊ ನಿಮ್ದೇನಿದೆ ನೆಕ್ಸ್ಟ್ ಡ್ರೀಮ್ಸ್ ಏನಿದೆ?
ಎನಿ ಗುಡ್ ಹೀರೋಯಿನ್ ದರ್ಶನ್ ಗಿಶನ್ ಜೊತೆ ಏನಾದ್ರು ಫಿಲ್ಮ್ ಮಾಡ್ಬೇಕು ಅಂತಿದ್ದೀರಾ? ಸರ್ ಮಾಡು, ನಂಗೆ ಚಾನ್ಸ್ ಬಂದ್ರೆ ಖಂಡಿತ ಮಾಡ್ತೀನಿ. ಡೆಫಿನೆಟ್ಲಿ ದರ್ಶನ್ ಅವರೇ ನೋಡಿ, ಹೀರೋಯಿನ್ ಇಸ್ ಲೈನ್ಡ್ ಅಪ್ ಏನೋ ಫಾರ್ ಯು. ಓಕೆ, ಅವ್ರು ನಮ್ ಜೊತೆ ಮಾಡ್ತೀನಿ ಅಂತ ಹೇಳಿಲ್ಲ, ದರ್ಶನ್ ಜೊತೆ ಮಾಡ್ತೀನಿ ಅಂತ ಹೇಳಿದ್ರು. ಸಿ ದಿಸ್ ಇಸ್ ವಾಟ್ ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಸರ್ ಜೊತೆಯಲ್ಲಿ ಖಂಡಿತ ಮಾಡ್ತೀನಿ. ನನಗೆ ಬರ್ಬೇಕು ಚಾನ್ಸ್. ಗ್ರೇಟ್ ವಿ ವಿಶ್ ಯು ಆಲ್ ದ ಬೆಸ್ಟ್, ಏನೋ ಒಳ್ಳೇದಾಗ್ಲಿ ಅಂತ. ನಿಮಗೆ ಬರ್ತಾ ಹಾಗೆ ಕಣ್ಣೆಲ್ಲ ಕೆಂಪಗಿದೆ, ಸೊ ನಿದ್ದೆ ಕೆಡಿಸ್ಕೊಂಡ್ಬಿಟ್ಟಿದ್ರ ಅನ್ಸುತ್ತೆ. ಇಫ್ ಐಮ್ ನಾಟ್ ರಾಂಗ್, ಕಣ್ಣೆಲ್ಲ ಕೆಂಪಗಿದೆ. ಹೌ ಹಾರ್ಡ್ ವರ್ಕಿಂಗ್ ಇಸ್ ದಿಸ್? ಒಂದು ಪ್ರೆಷರ್ ಇರ್ತದೆ, ಈ 22nd ರಿಲೀಸ್ ಆಗಿ ಮತ್ತು ನಿಮ್ಗೆ ರಿಸಲ್ಟ್ ಬರೋರ್ಗು ಒಂದು ಐ ಥಿಂಕ್ ಅನ್ನೋನ್ ಪ್ರೆಷರ್ ಇರುತ್ತೆ. ನೀವು ಎಷ್ಟೇ ರಿಲ್ಯಾಕ್ಸ್ ಅಂತಂದ್ರೂ ಕೂಡ ಆ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ನಿಮ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಯಾ, ಹೌ ಎಂಜಾಯಿಂಗ್ ಇಟ್ ಇಸ್. ನಾನು ಎಂಜಾಯ್ಮೆಂಟ್ ಅಂತ ಹೇಳ್ತೀನಿ, ಇದನ್ನ ಟೆನ್ಷನ್ ಇದು. ಆಕ್ಟರ್ ಕಮ್ ಎಲ್ಲಾ ತರದ್ರಲ್ಲೂ ನೋಡ್ಕೊಳ್ಳೋದೆಲ್ಲ ಅಂಜನ್ನೇ. ಬೇಸಿಕಲಿ ನಮ್ಗೇನು ಅದಕ್ಕೆ ನಾವು ಹೊಸಬರು, ಅದಕ್ಕೆ ಸರ್ ಇಲ್ವಾ? ಅಂಜನ್ಗೆ ರೆಡ್ಡಿ ಅಂತೇನಿಲ್ವಾ? ಅಂಜನ್ ರಾಮಚಂದ್ರ. ರಾಮಚಂದ್ರನ್, ತಂದೆ ಹೆಸರು ರಾಮಚಂದ್ರ. ಪಾಪ ಹೆಸರು ರಾಮಚಂದ್ರನ್. ಎಸ್ ಎಸ್ ಸರ್, ಏನ್ ಹೇಳ್ತಾರೆ? ಪ್ರೊಡಕ್ಷನ್ ಪ್ಲಸ್ ರಿಲೀಸಿಂಗು, ಮೂವಿ ಆಕ್ಟಿಂಗು ಎಲ್ಲ ಅಂಜನ್ದೆ ಸರ್. ಹಾಗಾಗಿ ಫುಲ್ ವಾಟ್ಸ್ ಯು ಲವ್ ವಿತ್ ಕ್ಯಾಮ್ರಾ? ನಾನು ಇಲ್ಲಿ ಬಂದಂಗ ನೋಡಿದೆ ಎಲ್ಲಾ ಕ್ಯಾಮ್ರಾ ನೀವೇ ಅಡ್ಜಸ್ಟ್ ಮಾಡ್ತಾ ಇದ್ರಿ. ಸೊ ನಾನು ಅನ್ಕೊಂಡೆ ಏನು ಕ್ಯಾಮ್ರಾಮನ್ ಕೂಡ ಹುಡುಗನ ಅಂಜನ್ ಅಂತ ಅನ್ಕೊಂಡೆ. ಐ ಥಿಂಕ್ ಯು ಆರ್ ಅಡ್ಜಸ್ಟಿಂಗ್ ಆಲ್ ದ ಕ್ಯಾಮ್ರಾಸ್. ನಾನು ಬಂದು ಕೂತ್ಕೊಂಡೆ. ಹಿಂದ್ಗಡೆ ಒಂದು ಬಿಗ್ ಸ್ಟೋರಿ ಇದೆ. ನಾನು ಅಲ್ಲೂ ನೋಡಿದೆ, ಅಲ್ಲೂ ಕೂಡ ಫೋಕಸ್ ಮಾಡ್ತಾ ಇದ್ರು. ಬಿಟೆಕ್ ಕಂಪ್ಲೀಟ್ ಮಾಡ್ಕೊಂಡ, ಏನು SJCIT ಅಲ್ಲಿ ಬಿಟೆಕ್ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗು ಅಂತ ಮನೆಯಲ್ಲಿ ಹೇಳಿದ್ರೆ ಪೇರೆಂಟ್ಸು. ಆಮೇಲೆ ರಿಜಿಸ್ಟ್ರೇಷನ್ ತಗೊಂಡ ಒಂದು 3-4 ಮಂತ್ಸ್ ಆದ್ಮೇಲೆ ಬಿಟೆಕ್ ಕಂಪ್ಲೀಟ್ ಆಗಿ ಒಂದು 6 ಮಂತ್ಸ್ ಆದ್ಮೇಲೆ ನಂಗೆ ಕ್ಯಾಮ್ರಾ ಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಬಂದ. ಕ್ಯಾಮ್ರಾ ಜೊತೆ ಲೋ ಫಸ್ಟ್ ನಾನು ಹೇಳ್ತೀನಿ, ಏನಿಲ್ಲ ಸರ್, ನಾವು ಒಂದು ಏನೋ ಇಂಡಸ್ಟ್ರಿಲಿ ಒಂದು ನಟನಾಗಿ ಆಗ್ಬೇಕು, ಒಂದು ಹೀರೋ ಆಗಿ ಆಗ್ಬೇಕು ಅಂತ ಒಂದು ಹೋದಾಗ ಒಂದು ಮಧ್ಯತರಗತಿ ಮಧ್ಯಮ ವರ್ಗದ ಕುಟುಂಬದಿಂದ ಹುಡುಗರಿಗೆ ಇಟ್ಸ್ ನಾಟ್ ದಟ್ ಈಸಿ. ಅಂದ್ರೆ ಏನು ಹೋಗಿದ ತಕ್ಷಣ ಏನೂ ಸಿಗೋದಿಲ್ಲ ನಮ್ಗೆ. ಸೊ ನಾನು ಸ್ಟಾರ್ಟ್ ಮಾಡಿದ 2014 ಈಗ 2024 10 ವರ್ಷ ನನ್ನ ಜರ್ನಿ. ಈಗ ಮನೆಯಲ್ಲಿ ನಾನು ಡಿಪೆಂಡ್ ಆಗೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಕೇಳಿದೆ, ನಮ್ಗೊಂದು ಕ್ಯಾಮ್ರಾ ಕೊಡಿಸಿ, ನಾನೆಲ್ಲೋ ಏನೋ ಮಾಡ್ಕೊಂಡು ನಿಮಗೆ ಏನೋ ತೊಂದರೆ ಕೊಡೋದಿಲ್ಲ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ನಾನೇನೋ ನನ್ನ ಕನ್ಸು ನಾನು ಈಡೇರಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ತಗೊಂಡೆ. ಕ್ಯಾಮ್ರಾ ತಗೊಂಡು ಲವ್ ಅಟ್ ಫಸ್ಟ್ ಸೈಟ್ ಕ್ಯಾಮ್ರಾ ಅಂತ ಐತೆ ಅಲ್ಲಿಗೆ. ಸಾಮಾನ್ಯವಾಗಿ ಹುಡುಗಿರನ್ನ ನೋಡ್ತಾರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ. ನಿಮ್ಗೆ ಯಾಕೆ ಕ್ಯಾಮ್ರಾ ಆಗಿದೆ ಗೊತ್ತಿಲ್ಲ? ಇಲ್ಲ ಸರ್, ಶಾರ್ಟ್ ಫಿಲ್ಮ್ಸ್ ತೆಗೆದಾದ್ಮೇಲೆ ಈ ಲವ್ ಗಿವೆಲ್ಲ ಏನಿಲ್ವಾ ನಿಮ್ ಲೈಫ್ ಅಲ್ಲಿ? ಇಲ್ಲ ಸರ್, ಇಲ್ಲ, ಏನ್ ಜಾಗನೇ ಇಲ್ಲ. ನೋಡಿದ್ರೆ ಲವ್ ರೆಡ್ಡಿ ಅಂತ ಮಾಡಿದ್ರೆ ಅಲ್ಲಿ ನೋಡಿದ್ರೆ ಲವ್ ಇದೆ ಸರ್, ಯಥೇಚ್ಛವಾಗಿದೆ. ಅದೆಲ್ಲ ಮೋಸ್ಟ್ಲಿ ಬಿಟ್ಟಿದಾರ ಸಿನಿಮಾ ಬಗ್ಗೆ ಅದೆಲ್ಲ ಅಲ್ಲಿದೆ. ಸೊ ಹಾಗಾಗಿ ಕ್ಯಾಮ್ರಾ ತಗೊಂಡು ಮದುವೆಗಳಲ್ಲಿ ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತೀನಿ ನಾನು. ಸಹಕಾರ ನಗರದಲ್ಲೇ ಇದೆ ಸಹರಿ ಸ್ಟುಡಿಯೋ ಅಂತ. ಫ್ರೀಲಾನ್ಸಿಂಗ್ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡ್ಕೊಂಡು ತೊಂದರೆ ಕೊಡ್ದಿರ ನನ್ನ ಪಾಡಿಗೆ ನಾನು ಇವತ್ತೊಂದು ಇಷ್ಟೊಂದು ಸಿನಿಮಾ ಮಾಡಿ ಬಂದಿದ್ವಿ. ಸೊ ಅದಕ್ಕೆ ಆಗ್ಲೇ ನಾನು ಚೆಕ್ ಮಾಡ್ತಿದ್ದೆ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲ ಏನೋ ಇತ್ತ ಅಂತ. ಸೊ ನಾನು ನೋಡ್ತಾ ಇದ್ದೆ ಬಂದಾಗ ನೀವು ಎಲ್ಲ ಕ್ಯಾಮ್ರಾನು ಚೆಕ್ ಮಾಡಿ ಫೈನಲ್ ನೀವು ಓಕೆ ಕೊಟ್ಮೇಲೆ ಐ ಥಿಂಕ್ ಈ ಪ್ರೋಗ್ರಾಮ್ ಶುರುವಾಗಿದ್ದು.